ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಮತ್ತೊಂದು ದಿವಸ ಪಾಠ ಮಾಡೋಣ. ಏನಾಕ್ಷರ ಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ಓಂ ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀ. ಆಯಿತು. ಇವತ್ತು ಸಂಧಿ ಪ್ರಕರಣ. ಅತ್ಸಂಧಿ ಪ್ರಕರಣದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ? ಅತ್ಸಂಧಿ ಪ್ರಕರಣದಲ್ಲಿ ಯಣಾದೇಶ ಸಂಧಿ ಮೊದಲು, ಅಂದರೆ 15ನೆಯ ಸೂತ್ರದಲ್ಲಿ ಯಣಾದೇಶ ಸಂಧಿ ಇದೆ. ಯಣಾದೇಶವನ್ನು ಹೇಳಿದ್ದೇವೆ. ಅದಕ್ಕೆ ಇಕೋ ಯಣಚಿ ಸೂತ್ರ, ಇಕಸ್ಥಾನೆ ಅಚಿಪರೆ ಯಣ್ ಸ್ಯಾತ್. ಅದಕ್ಕೆ ಇಕಃ ಷಷ್ಠಿ ವಿಭಕ್ತಿ, ಅದಕ್ಕೆ ಪರಿಭಾಷಾ ಸೂತ್ರ ಹೇಳಿದ್ದೇವೆ. ಷಷ್ಠಿ ಸ್ಥಾನೇ ಯೋಗ, ಅದಕ್ಕೆ ಸ್ಥಾನೇ ಶಬ್ದ ಸೇರಿಸಬೇಕು. ಇಕ ಸಪ್ತಮಿ ವಿಭಕ್ತಿ, ಅಚಿಪರೆ ಎಂದು ಸಪ್ತಮಿ ವಿಭಕ್ತಿಗೆ ಪರಸಪ್ತಮಿ ಎಂದು ಹೇಳ್ತಾರೆ ವ್ಯಾಕರಣ ಭಾಷೆಯಲ್ಲಿ. ಅಂದರೆ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಸಪ್ತಮಿ ವಿಭಕ್ತಿಯಿಂದ ಅಲ್ಲಿ ಸೂತ್ರದಲ್ಲಿ ಪದ ಹೇಳಿದ್ದರೆ ಆ ಪದದ ಆ ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿರುವ ಅಕ್ಷರಕ್ಕಿಂತ ಹಿಂದಿನ ಅಕ್ಷರಕ್ಕೆ ಕಾರ್ಯ ಬರಬೇಕು. ಹಿಂದಿನ ಅಕ್ಷರಕ್ಕೆ ಬರಬೇಕು ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿದ, ಇಲ್ಲಿ ಅಚ್ಚಿದೆ ನೋಡಿ, ಅಚ್ಚು ಪರವಾಗಿದ್ದಾಗ ಎಂದರ್ಥ. ಈಗ ಸ್ಥಾನೇ ಅಂತರತಮಃ, ಈ ಊರೂಲು 4 ಇದ್ದರೆ ಯಾವರಾಲ 4, ಇಲ್ಲಿ ಸ್ಥಾನಗಳು 4, ಆದೇಶಗಳು 4. ಆವಾಗ ಯಾವ ಸ್ಥಾನದಲ್ಲಿ ಯಾವುದು ಬರಬೇಕು ಅಂದರೆ ಒಂದು ನಿಯಮ, ಷಷ್ಠಿ ಸ್ಥಾನೇ ಯೋಗ ಅಲ್ಲವೇ? ಅದಕ್ಕೇನು ಹೇಳಿದ್ದೀವಿ? ಷಷ್ಠಿ ಸ್ಥಾನೇ ಯೋಗ ಅಲ್ಲ, ಸ್ಥಾನೇ ಅಂತರತಮ, ಸ್ಥಾನೇ ಅಂತರತಮಃ. ಸ್ಥಾನ ಬಂದಾಗ ಅಲ್ಲಿ ಅಂತರತಮಃ ಅಂದರೆ ಸದೃಶತಮಃ, ಯಾವುದು ಹತ್ತಿರವಿರುತ್ತದೋ ಅದನ್ನು ಸೇರಿಸಬೇಕು. ಅದರಿಂದ ಈಕಿ ಯಾ ಹತ್ತಿರ, ಊಕಿ ವಾ, ರೂಕಿ ರ, ಲೋಕಿ ಲ. ಇದಕ್ಕೆ ಉದಾಹರಣೆಗಳನ್ನು ಹೇಳಿದ್ದೇವೆ ಕೆಲವು. ಇಲ್ಲಿ ಮಾತ್ರ ಒಂದು ಮುಖ್ಯ ಉದಾಹರಣೆ, ಪ್ರಥಮ ಉದಾಹರಣೆ ತಗೊಂಡು ಮುಂದುವರಿಯುತ್ತಾ ಇದ್ದೇವೆ. ಸುಧ್ಯುಪಾಸ್ಯ, ಇಲ್ಲಿ ಅಲ್ಲವೇ ಸುಧ್ಯುಪಾಸ್ಯ. ನಾನಿಲ್ಲಿ ಬರೆಯುತ್ತೇನೆ ನೋಡಿ, ಏನೋ ಪ್ರಯತ್ನಪಟ್ಟು ಒಂದು ಬೋರ್ಡ್ ತಂದೆ ನೋಡಿ. ಸುಧ್ಯುಪಾಸ್ಯ, ಬೋರ್ಡು ಇದು ಬರೆಯಲ್ಲ, ಇದು ಕಷ್ಟ. ಇದಕ್ಕೆ ಸಂಬಂಧವೇ ಇರುವುದಿಲ್ಲ. ನಮ್ಮ ಜನರು ಮಾಡಿದ್ದರೆ ಕೆಲಸ. ಅಥವಾ ನಾನು ನಿಂತುಕೊಂಡು ಮಾಡಬೇಕಾ ಗೊತ್ತಿಲ್ಲ. ಸಾಕು, ಬಾಯಿಂದಲೇ ಹೇಳ್ತೀನಿ. ಅಪ್ಪ, ಅದು ಬರೆಯುತ್ತಾ ಇಲ್ಲ. ಪೆನ್ನು ಹೀಗಿದ್ದರೆ ಇಂಕ್ ಬರ್ತದೆ, ಹೀಗೆ ಮಾಡಿಬಿಟ್ರೆ ಬರೆಯುವಾಗ ಹೀಗೆ ಮಾಡಿಬಿಟ್ರೆ ಇಂಕ್ ಹಿಂದಕ್ಕೆ ಹೋಗ್ತದೆ. మరి ಹೀಗೆ ಮಾಡಿದಾಗ ಹೇಗೆ ಮಾಡಿದರು? ಹೀಗೆ ಬರೆಯಬೇಕಾ ಬೋರ್ಡ್ ಮೇಲೆ? ಪೆನ್ನು ಮಾಡಿದವರಿಗೆ ಯೋಚನೆ ಇಲ್ಲ. ಇದು ತರ್ಕಶಾಸ್ತ್ರ ಓದ್ತಾರೆ, ವ್ಯಾಕರಣ ಓದ್ತಾರೆ, ಪುಸ್ತಕಗಳಿಗೆ ಪರೀಕ್ಷೆ ಪಾಸಾಗುವುದಕ್ಕೆ ಹೊರತು ಜೀವನದಲ್ಲಿ ಲಾಜಿಕ್ ಇಲ್ಲ. ಜೀವನದಲ್ಲಿ ಲಾಜಿಕಲ್ ಥಿಂಕಿಂಗ್ ಇಲ್ಲ, ಅದು ಸಮಸ್ಯೆ. ಆಯಿತು ಬಿಡಿ. ಸೊ ಇಲ್ಲಿ ಇದಕ್ಕೆ ಸುಧ್ಯುಪಾಸ್ಯ, ಈಗ ಇದು ಬಾಯಿಯಲ್ಲೇ ನೀವು ತಿಳ್ಕೊಳ್ಳಬೇಕು. ಮತ್ತೆ ಇಲ್ಲದಿದ್ದರೆ ಎಲ್ಲಿ ಬರೆಯುವುದು? ಬೇರೆ ಗತಿ ಇಲ್ಲ. ಅಥವಾ ಈ ಬೋರ್ಡಿನಲ್ಲಿ ಬರೆಯುವುದ? ಒಂದು ನಿಮಿಷ, ಇನ್ನೊಂದು ಬೋರ್ಡ್ ಇದೆ, ಸಣ್ಣ ಬೋರ್ಡ್ ನೋಡಿ. ಇದರಲ್ಲಿ ಬರೆದರೆ ಆಗುತ್ತದೆ.
ಕನ್ಯೆ ನಿನ್ನೆ ಬರೆದಿದ್ದೇವೆ, ಆಯಿತು. ಇದೇನು ನಿನ್ನೆನೇ ಬರೆಯಿತು, ಏನಾಯ್ತು ಇದಕ್ಕೆ? ಪೆನ್ನೇ ಹಾಳಾಗಿರ್ಬೋದು, ಅದು ಗೊತ್ತಾಗಲ್ಲ, ಯಾವುದು ಏನೂ ಗೊತ್ತಾಗಲ್ಲ. ಪರವಾಗಿಲ್ಲ ಬಿಡಿ. ಸೊ ಸುಧ್ಯುಪಾಸ್ಯ, ಸುಧೀ ಎನ್ನುವುದು ದೀರ್ಘ ಈಕಾರ ಅಂತ ಪದ. ಅದರ ನಂತರ ಉಪಾಸ್ಯ ಅಲ್ಲವೇ? ಸುಧ್ಯುಪಾಸ್ಯ ಅಂದರೆ ಏನು? ಸುಧೀ ಅಂದರೆ ಬುದ್ಧಿವಂತರು, ಬುದ್ಧಿವಂತರಿಂದ ಆರಾಧಿಸಲ್ಪಟ್ಟ ಪಟ್ಟವನು ಈಶ್ವರನು ಎಂದರ್ಥ. ಸುಧೀ ಉಪಾಸ್ಯದಲ್ಲಿ ಧಾನಂತರ ಈ ಇಕಾರ ಇದೆ, ಊ ಅಚ್ಚಿದೆ. ಆದ್ದರಿಂದ ಈ ಸ್ಥಾನದಲ್ಲಿ ಯಾ ಬಂದು ಸುಧ್ಯ ಆಯಿತು. ಧಾನಂತರ ಯಕಾರ ಸುಧ್ಯ, ಇಷ್ಟ ಆಯಿತು. ಈಗ ಮುಂದೆ ಒಂದು 4 ಸೂತ್ರಗಳಲ್ಲಿ 1 2 3 4 ಸೂತ್ರಗಳಲ್ಲಿ ನಾನು ನಿನ್ನೆ ಹೇಳಿದ್ದೀನಿ, ಸ್ವಲ್ಪ ವೈಕಲ್ಪಿಕ ರೂಪಗಳು. ಅಂದರೆ ಪಾಣಿನಿ ಪದ್ಧತಿ ನೋಡು, ಮೊದಲು ಒಂದು ಸಾಮಾನ್ಯ ನಿಯಮ ಹೇಳ್ತಾರೆ. ಸಾಮಾನ್ಯ ನಿಯಮ ಹೇಳಿದ ನಂತರ ಯಾವುದೇ ನಿಯಮ, ಸಂಧಿ ನಿಯಮ ಅಥವಾ ಇನ್ನೊಂದೇ ನಿಯಮ, ಈ ನಿಯಮ ಹೇಳಿದ ನಂತರ ಅದಕ್ಕೆ ಎಕ್ಸೆಪ್ಷನ್ಸ್, ಅಪವಾದಗಳಿದ್ದರೆ ಹೇಳ್ತಾರೆ, ಅಥವಾ ವಿಕಲ್ಪಗಳಿದ್ದರೆ ಹೇಳ್ತಾರೆ, ಅಥವಾ ನಿಷೇಧ ಇದ್ದರೆ ಹೇಳ್ತಾರೆ. ಈ 3 ಬಗೆ. ಇಲ್ಲಿ ಅಪವಾದಗಳಿವೆ. ಮುಂದಿನ ಸ್ಟೆಪ್ಪು ಅಂದರೆ ಮುಂದಿನ ಹೆಜ್ಜೆ ನಿಜವಾಗಿ ಇಲ್ಲಿಂದಲೇ ಮುಗಿಯಬೇಕು. ಸುಧ್ಯುಪಾಸ್ಯ ಧಾಕಿ ಯಾವತ್ತು ಹಾಕಿಬಿಟ್ಟರೆ, ಊ ಸೇರಿಸಿಬಿಟ್ಟರೆ ಸುಧ್ಯುಪಾಸ್ಯ ಇಷ್ಟೇ ಮುಗಿಯಬೇಕು. ಆದರೆ ಕೆಲವು ಕಡೆ ಸುಧ್ಯುಪಾಸ್ಯಕ್ಕೆ ಇನ್ನೂ ಸ್ವಲ್ಪ ಅಕ್ಷರಗಳು ಬದಲಾವಣೆ ಆಗಿ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ರೂಪ ಆಗ್ತಾ ಇದೆ ಸುಧ್ಯುಪಾಸ್ಯ. ಇದು ಏನು ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ, ಏನು ಮಾಡುವುದು? ಬರೆದು ತೋರಿಸೋಣ ಅಂದರೆ ಇದು ಟೋಟಲ್ ಇದು ರಿಜೆಕ್ಟಿಂಗ್. ಇದು ಆಕ್ಸೆಪ್ಟೇ ಮಾಡ್ತಾ ಇಲ್ಲ. ಆಯಿತು, ಅವರಲ್ಲೇ ಹೇಳ್ತೆ. ನಿನ್ನೆವರೆಗೂ ಬರೆಯಿತೆ. ಸುಧ್ಯುಪಾಸ್ಯ ಅಂದರೆ ಧಾ ಮಹಾಪ್ರಾಣ ಸುಧ್ಯುಪಾಸ್ಯ. ಇಲ್ಲಿ ಇನ್ನೊಂದು ರೂಪ ಏನಿದೆ ಅಂದರೆ ಧಾಕಿ ಹಿಂದೆ ಒಂದು ಅಲ್ಪ ಪ್ರಾಣ ದ, ಸುಧ್ಯ, ದ ಅಲ್ಪ ಪ್ರಾಣ, ಧ ಮಹಾಪ್ರಾಣ, ಸುಧ್ಯುಪಾಸ್ಯ. ಇಂಥ ಪ್ರಯೋಗವು ಕಂಡು ಬರ್ತಾ ಇದೆ. ಎಲ್ಲಿ? ಭಾಷೆಯಲ್ಲಿ. ಸಂಸ್ಕೃತ ಪಂಡಿತರು, ಕವಿಗಳು ಅಲ್ಲೆಲ್ಲೆಲ್ಲಿ ಪುರಾಣಗಳಲ್ಲಿ, ಇನ್ನು ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಇಂಥ ಪ್ರಯೋಗವನ್ನು ಮಾಡುವುದು ಕಂಡು ಬರ್ತಾ ಇದೆ. ಅಂದರೆ ಸಂಸ್ಕೃತಜ್ಞರು ಇನ್ನೊಂದು ರೂಪವನ್ನು ಒಪ್ಪಿಕೊಂಡರು. ಅಲ್ಪ ಪ್ರಾಣವು ಸೇರಿಸಿ ಸುಧ್ಯುಪಾಸ್ಯ. ಸ್ವಲ್ಪ ಒತ್ತಿ ಹೇಳಬೇಕು. ಸಾಮಾನ್ಯವಾಗಿ ಸುಧ್ಯುಪಾಸ್ಯ, ಇಲ್ಲದಿದ್ದರೆ ಸುಧ್ಯುಪಾಸ್ಯ. ಸುಧ್ಯು ಅಂದರೆ ದ ಅಲ್ಪ ಪ್ರಾಣ ಹಾಕಿ ಮತ್ತೆ ಮಹಾಪ್ರಾಣ ಇಟ್ಟು ಯಾ, ಸುಧ್ಯುಪಾಸ್ಯ. ಇದು ವೈಕಲ್ಪಿಕ ರೂಪ. ವೈಕಲ್ಪಿಕ ಅಂದರೆ 2 ರೂಪಗಳಿರುತ್ತವೆ. ಒಂದು ಪಕ್ಷದಲ್ಲಿ ದಕಾರ ಅಲ್ಪ ಪ್ರಾಣ ಸೇರಿಕೊಳ್ಳಬಹುದು, ಇನ್ನೊಂದು ಪಕ್ಷದಲ್ಲಿ ಅಲ್ಪ ಪ್ರಾಣ ದಕಾರ ಇಲ್ಲದಿದ್ದರೂ ನೇರಾಗೆ ಸುಧ್ಯುಪಾಸ್ಯ ಅಷ್ಟೇ ಇರುತ್ತದೆ. ಹೀಗೆ 2 ಇರುತ್ತದೆ. ಆದ್ದರಿಂದ ಈ ವಿಕಲ್ಪ ರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನನಗನ್ನಿಸಿತು ನಿನ್ನೆ ನಾನು ಹೇಳಿದ್ದೀನಿ ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ. ಸಾರಿ, ನಿಮಗೆ ಕೇಳಿಸ್ತಾ ಇದೆಯಾ? ಅಯ್ಯೋ ರಾಮ, ನಾನು ಮೈಕ್ ಇಟ್ಟಿಲ್ಲ. 1 ನಿಮಿಷ, ಮೈಕ್ ಇಟ್ಟರೆ ನಿಮಗೆ ಕೇಳಿಸ್ತದೆ. ಈಗ ಚೆನ್ನಾಗಿ ಕೇಳಿಸ್ತದೆ. ಯಾಕಂದರೆ ಮೈಕ್ ಇಟ್ಟೆ. ನಾನು ಮೊದಲು ಮೈಕ್ ಮರೆತು ಹೋದೆ. ಆದರೂ ಸ್ವಲ್ಪ ಕೇಳಿಸಿರಬಹುದು, ವಾಯ್ಸ್ ಕಮ್ಮಿ ಇದ್ದಿರಬಹುದು, ಬಟ್ ಕೇಳಿಸ್ತದೆ ಸ್ವಲ್ಪ ಆದರೂ. ಈಗ ಹೇಳ್ತೀನಿ ನೋಡಿ. ಈ ವಿಕಲ್ಪ ರೂಪಗಳು ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿಲ್ಲ. ಅಂದರೆ ಅಲ್ಪ ಪ್ರಾಣ ದ ಸೇರಿಕೊಂಡು ಸುಧ್ಯುಪಾಸ್ಯ, ಇಲ್ಲದಿದ್ದರೆ ಸಾಮಾನ್ಯ ಸುಧ್ಯುಪಾಸ್ಯ. ಮಹಾಪ್ರಾಣ ಧಾಕಿ ಯಾ ಸೇರಿಸುವುದು ಉಪಾಸ್ಯ ಹೇಳು, ಸುಧ್ಯುಪಾಸ್ಯ ಅಷ್ಟೇ ಸಾಕು. ಆದರೆ ಕೆಲವು ಕಡೆ ವೈಕಲ್ಪಿಕ ರೂಪ, ವೈಕಲ್ಪಿಕ ಅಂದರೆ ಅವಶ್ಯವಾಗಿ ಅನಿವಾರ್ಯ ರೂಪ ಅಲ್ಲ,
ಅದೂ ಒಂದು ಆಗಬಹುದು ಎಂದರ್ಥ. ಅಂಥ ವೈಕಲ್ಪಿಕ ರೂಪವು ಭಾಷೆಯಲ್ಲಿ ಕಂಡು ಬರುತ್ತಾ ಇದೆ. ಓಕೆ, ಅಂದರೆ ಕೆಲವರು ಪಂಡಿತರು ಹಾಗೆ ಬಳಸಿದ್ದಾರೆ. ಆದ್ದರಿಂದ ಅದನ್ನು ನಾವು ಸೇರಿಸಿಕೊಳ್ಳಬೇಕು ಎಂದು ಸಿದ್ಧಾಂತ ಕೌಮುದಿಯಲ್ಲಿ ಹೇಳಲೇಬೇಕು. ಏಕೆಂದರೆ ಸಿದ್ಧಾಂತ ಕೌಮುದಿ ಪೂರ್ಣವಾದ ವ್ಯಾಕರಣ ಗ್ರಂಥ. ಈಗ ಇದು ಬಾಲಕರಿಗೆ ಕೆಲವು ಅಬ್ರಿಜ್ಡ್, ಕೆಲವು ಸಂಕ್ಷಿಪ್ತ ರೂಪ ಆಗುವುದರಿಂದ ಇಂಥ ಕಠಿಣ ರೂಪ ಪ್ರಾರಂಭದಲ್ಲೇ ಹೇಳಬೇಕಾಗಿಲ್ಲ. ಆದರೂ ಅವರು ಹೇಳಿರುವುದರಿಂದ ಲಘು ಕೌಮುದಿ, ನಾನಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಬಿಟ್ಟು ನಂತರ ಹೇಳ್ತೀನಿ, ಕೊನೆಗೆ ಪುಸ್ತಕ ಎಲ್ಲ ಮುಗಿದ ನಂತರ ಹೇಳ್ತೀನಿ. ಆದರೆ ನಿಮ್ಮಲ್ಲಿ ಕೆಲವರು ಪರೀಕ್ಷೆಗೋಸ್ಕರನೂ ಓದುತ್ತಿರಬಹುದು. ಪರೀಕ್ಷೆಗೋಸ್ಕರ ಓದುವವರು ಸಂಸ್ಕೃತ ಭಾಷೆಗಿಂತ ಪರೀಕ್ಷೆ ಪಾಸಾಗುವುದು ಮುಖ್ಯ. ಅದರಿಂದ ಪುಸ್ತಕದಲ್ಲಿ ಎಷ್ಟಿದೆಯೋ ಅಷ್ಟು ಕಲಿಯಲೇಬೇಕು. ಇಷ್ಟವಿದ್ದರೂ ಇಲ್ಲದಿದ್ದರೂ, ಬೋರ್ ಆಗಿದ್ದರೂ, ಕಠಿಣವಾಗಿದ್ದರೂ ಕಲಿಯಲೇಬೇಕು. ಅದಕ್ಕೋಸ್ಕರ ಈಗ ಅದು ದೃಷ್ಟಿಯಲ್ಲಿಟ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಇದಕ್ಕೇನು ಹೇಳ್ತಾರೆ? ಶುದ್ಧ ಉಪಾಸ್ಯ. ಶುದ್ಧ ಅಂದರೆ ಅಲ್ಪ ಪ್ರಾಣ ಧ ಮತ್ತು ಯಕಾರ. ಇದ ನಂತರ ಅನಚಿಚ, 18ನೇ ಸೂತ್ರ ಅನಚಿಚ ಎಂದು ಬರುತ್ತದೆ. ಅನಚಿಚ ಸೂತ್ರ ನಿಜವಾಗಿ ಮುಖ್ಯ ಸೂತ್ರ ಅಲ್ಲ, ಮೂಲ ಸೂತ್ರ ಅಲ್ಲ, ಇದು ಸಪ್ಲಿಮೆಂಟರಿ ಸೂತ್ರ. ಏಕೆಂದರೆ ಇಲ್ಲಿ ನೀವು ಅಷ್ಟಾಧ್ಯಾಯಿಯಲ್ಲಿ ನೋಡಿದ್ದರೆ ಅದಕ್ಕಿಂತ ಮುಂದಿನ ಸೂತ್ರ ಯಾವುದು? ಅನಚಿಚ ಹೇಳ್ತೀನಿ ನೋಡಿ, ಇಲ್ಲಿಟ್ಟಿದ್ದೀನಿ. ಮುಂದಿನ ಸೂತ್ರ ಯಾವುದಂದರೆ ಅಚಃ ಯರೋ ದ್ವೇವಾ. ಏನದು? 8447 8447 ನೋ, ಅಚೋರಹಾಭ್ಯಾಂ ದ್ವೇ ಆಗುತ್ತದೆ. ಸೂತ್ರ ಏನಂದರೆ ಅಚೋರಹಾಭ್ಯಾಂ ದ್ವೇ, ಇದು ಸೂತ್ರ. ಅಂದರೆ ಅಚ್ಚುಕಿ ಪರವಾದ ರಾಹ ಬಂದಾಗ ಅವುಗಳಿಗೆ ದ್ವೇ, ಅಂದರೆ ಮೇಲಿನಿಂದ ಎರ್ ಬರ್ತದೆ. ಅಚ್ಚು ನಂತರ ಎರ್ ಬಂದರೆ ಆ ಎರ್ ಬಂದರ ರಾಹ ಇದ್ದನು ರಹಾಭ್ಯಾಂ ಯರಹ. ಅಲ್ಲಿ ರಹಾಭ್ಯಾಮ್ ಇದ್ದರೆ ದ್ವಿತ್ವ ಆಗುತ್ತದೆ ಎಂದು ಸೂತ್ರ. ಅದು ನಮಗೆ ಬೇಕಾಗಿಲ್ಲ. ಆದರೆ ಸಪ್ಲಿಮೆಂಟರಿ ಸೂತ್ರನೇ ನಾವು ಕಲಿಯುತ್ತಾ ಇದ್ದೇವೆ. ಅನಚಿಚ ಸೂತ್ರಕ್ಕೆ ಮೇಲಿನ ಸೂತ್ರದಿಂದ ಕೆಲವು ಅನುವೃತ್ತಿಗಳು ಬರುತ್ತವೆ. ಅಚಹ ಯರಹ ಒಂದು ಬರುತ್ತದೆ, ವಾ ಇನ್ನೊಂದು ಬರುತ್ತದೆ. ಇದು ಲಘುನಲ್ಲಿ ಸಮಸ್ಯೆ ಏನೆಂದರೆ ಅಷ್ಟಾಧ್ಯಾಯಿ ಇಟ್ಕೊಂಡರೆ ಆ ಪದಗಳು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಲಘುನಲ್ಲಿ ಏನು ಹೇಳ್ತಾರೆ, ಅಷ್ಟಾಧ್ಯಾಯಿ ಪಕ್ಕಕ್ಕಿಟ್ಟು ನೇರಾಗಿ ಓದ್ತಾರೆ. ಈಗ ಆದರೆ మరి ಕನ್ಫ್ಯೂಷನ್ ತಪ್ಪಲ್ಲ, ಕನ್ಫ್ಯೂಷನ್ ತಪ್ಪುವುದೇ ಅಲ್ಲ. ಈಗ ಮನೆಗೆ ಹಾಗೆ ಕೇಳಬೇಕು. మరి ಏಕೋ ಆ ಸಂಪ್ರದಾಯದಲ್ಲಿ ಅಷ್ಟಾಧ್ಯಾಯಿ ಪಕ್ಕಕ್ಕಿಟ್ಟು ಕೇವಲ ಲಘುವನ್ನೇ ಓದುವುದು ಅಭ್ಯಾಸ ಮಾಡಿಬಿಟ್ಟರು. ಆಯಿತು. ಸೊ ಅಚಹ ಯರಹ ಮೇಲಿನಿಂದ ಬರುತ್ತದೆ. ಅಚಹ ಪರಸ್ಯ ಯರಹ, ಅಚ್ಚುಕು ಯರ್ ಪರವಾದರೆ ವಿಕಲ್ಪದಿಂದ ದ್ವಿತ್ವವಾಗುತ್ತದೆ. ಅನಚಿಚ ಅಂದರೆ ಏನು? ಅಚ್ಚು ಪರವಾಗಿಲ್ಲದಿದ್ದರೆ. ಇದು ಸೂತ್ರದ ಅರ್ಥ ಅನಚಿಚ ಅನ್ನಕ್ಕೆ. ಇದಕ್ಕೆ ಒಂದು ಉದಾಹರಣೆ ಹೇಳೋಣ. ಈ ಸುಮ್ಮನೆ ಸೂತ್ರ ಹೇಳುವಕ್ಕಿಂತ ಉದಾಹರಣೆ ಹೇಳಿದ್ದರೆ ಸ್ಪಷ್ಟ. ನಿಜವಾಗಿ ಮೊದಲು ಉದಾಹರಣೆ ಹೇಳಿ ನಂತರ ಸೂತ್ರಾರ್ಥ ಹೇಳಬೇಕು, ಸುಲಭವಾಗಿ ಅರ್ಥವಾಗ್ತದೆ. ಮೊದಲು ಉದಾಹರಣೆ ಹೇಳಬೇಕು. ಇಲ್ಲಿ ನೋಡಿ, ಸು ಅಂದರೆ ಸಕಾರ ಮೇಲೆ ಉ ಅಚ್ಚಿದೆ. ಧ ಯಾವುದು? ಎರ್ ಅಂದರೆ ಏನೋ ಗೊತ್ತಾ? ಬೋರ್ಡು ನಾನು ತುಂಬ ಆಸೆ ಇಟ್ಕೊಂಡು ತಯಾರು ಮಾಡಿದೆ, ಬೋರ್ಡ್ ಕೆಲಸ ಮಾಡ್ತಾ ಇಲ್ಲ, ತುಂಬ ಕಷ್ಟ ಆಗ್ತದೆ. మరి ಏನು ಮಾಡಬೇಕು? ಬೋರ್ಡ್ ಆಸೆ ಇಟ್ಕೊಂಡು ಮಾಡಿದೆ, ಮತ್ತೊಂದು ಸಲ ಟ್ರೈ ಮಾಡಿ ನೋಡಲ್ಲ, ಏಕೆ ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದೆ? ಇದೇನು ಭಯಂಕರವಾಗಿದೆ, ನನಗೆ ಅರ್ಥವೇ ಆಗ್ತಾ ಇಲ್ಲ. ಏಕೆಂದರೆ ಇದು ಸ್ವಲ್ಪ ಕಠಿಣವಾಗಿದೆ. ಬೋರ್ಡ್ ಇದ್ದರೆ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ಇದು ಏನು ಒಂದು ಅಕ್ಷರ ಬರೆಯಲ್ಲ, ಒಂದು ಗೆರೆ ಬರೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಎನಿವೆ ಸುಮ್ಮನೆ ಹೇಳ್ತೀನಿ ನೋಡಿ.
ಸುಧಯ ಸುಧ್ಯ ಇದೆಯಲ್ಲವೇ, ಇಲ್ಲಿ ಸು ಎನ್ನುವುದು ಅಚ್ಚು, ಯಾಕಂದರೆ ಅಲ್ಲಿ ಉಕಾರ ಇದೆ. ಧ ಅಂದರೆ ಎರ್ ಅಂದರೆ ಏನಂದರೆ ಹಕಾರ ಬಿಟ್ಟು ಮಿಕ್ಕದೆಲ್ಲ ವ್ಯಂಜನಗಳು, ಹಲ್ ಎಂದರ್ಥ. ಹಲ್ಲಿನಲ್ಲಿ 2 ಹಕಾರ ಇದೆ. ಅದು ಮಹೇಶ್ವರ ಸೂತ್ರಗಳಲ್ಲಿ ಹಯವರಟ್ಲನ್ ಸೂತ್ರದಲ್ಲಿ ಹ ಮೊದಲಿದೆ, ಹಲ್ಲೆಂದು ಕೊನೆಯ ಸೂತ್ರ ಇದೆ. ಅಂದರೆ ಮೊದಲನೇ ಅಕ್ಷರ ಹ ತೆಗೆಯು, ಕೊನೆಯ ಅಕ್ಷರ ಹಲ್ ತೆಗೆಯು. 2 ಸಲ ಬಂದಿರುವ ಹಕಾರವನ್ನು ತೆಗೆದು ಬಿಟ್ಟರೆ ಯವರಟ್ನಿಂದ ಯ, ಶಶಸರ್ ವರೆಗೂ, ಯವರಟ್ನಿಂದ ಶಶಸರ್ ಎರ್ ಆಗುತ್ತದೆ. ಅಂದರೆ ಅರ್ಥ ಮಾಡಿಕೊಳ್ಳುವುದು ಅಂದರೆ ಎಲ್ಲ ಹಲ್ಲುಗಳು ಒಂದು, ಎಲ್ಲ ವ್ಯಂಜನಗಳು ಒಂದು ಹಕಾರ ಬಿಟ್ಟು ಅದು ಬಂದರೆ ಅಚ್ಚುಕೆ. ಆವಾಗೇನಾಗ್ತದೆ, ಅದಕ್ಕೆ ದ್ವಿತ್ವ ಆಗುತ್ತದೆ. ಅಂದರೆ ಯಾವುದು ಎರ್ಕ್ಕೆ ದ್ವಿತ್ವ ಆಗುತ್ತದೆ, ಎರ್ ಷಷ್ಠಿ ವಿಭಕ್ತಿ. ಅಂದರೆ ಧಕಾರಕ್ಕೆ ಸುಧ್ಯುಪಾಸ್ಯೆಯಲ್ಲಿ ಸುಧಯ ಧಾಕಿ ದ್ವಿತ್ವ ಆಗುತ್ತದೆ. ಮುಂದೆ ಏನಿರಬೇಕು, ಅನಚಿಚ ಸ್ವರ ಬಂದಿಲ್ಲದಿದ್ದರೆ ಸಾಕು. ಅಂದರೆ ಯಾ ಇದೆ, ಸುಧ್ಯದಲ್ಲಿ ಯಾ ಸ್ವರ ಅಲ್ಲ, ಅದು ವ್ಯಂಜನ. ಸ್ವರ ಬರದಿದ್ದರೆ ಸಾಕು, ಆಗುತ್ತದೆ. ಅಂದರೆ ಧಾಕಿ ಡಬಲ್, ದ್ವಿತ್ವ ಅಂದರೆ ಡುಪ್ಲಿಕೇಶನ್, ಅಂದರೆ ಅಭ್ಯಾಸ ಡಬಲ್ ಆಗುತ್ತದೆ. ಅಂದರೆ ದ್ವಿತ್ವ ಅಂದರೆ ಅದೇ 2 ಸಲ ಬರುತ್ತದೆ. ಸುಧಯಕಿ ಇನ್ನೊಂದು ಧ ಸೇರಿಕೊಂಡು ಶುದ್ಧ ಡಬಲ್ ದ ಒತ್ತಿ ಹೇಳಬೇಕು, ಶುದ್ಧ ಉಪಾಸ್ಯ ಆಗುತ್ತದೆ. ಇದಾದ ನಂತರ ಈಗ ಮತ್ತೊಂದು ಸೂತ್ರ. ಏಕೆಂದರೆ 2 ಮಹಾಪ್ರಾಣಗಳು ಧ ಬಂದಿವೆ ಅಲ್ಲವೇ, ಸು ನಂತರ ಧ 2 ಮಹಾಪ್ರಾಣಗಳು ಬಂದಿವೆ, ಧ. ಇನ್ನೊಂದು ಸೂತ್ರ ಲಘು ಕೌಮುದಿಯಲ್ಲಿ ನೋಡಿ, ಅನಚಿಚ ನಂತರ ವೃತ್ತಿ ಹೇಳ್ತೀನಿ ನೋಡಿ, ಒಂದು ಲಘು ವೃತ್ತಿ. ಅಚಹ ಪರಸ್ಯ ಯರೋ ದ್ವೇವಾ ಸ್ತಃ, ವಾ ಅಂದರೆ ವಿಕಲ್ಪದಿಂದ, ಸ್ತಃ ಆಗುತ್ತವೆ, ನತ್ತು ವಚಿ ಅಚ್ಚು ಪರವಾದರೆ ಆಗಲ್ಲ. ಇತಿ ಧಕಾರಸ್ಯ ದ್ವಿತ್ವಂ, ಆ ಧ ಇದೆ ನೋಡಿ, ಅದಕ್ಕೆ ದ್ವಿತ್ವವಾಯಿತು ಎಂದು ವೃತ್ತಿಯಲ್ಲಿ ಹೇಳಿದ್ದಾರೆ. ಈಗ ಮುಂದಿನ ಸೂತ್ರ ಓದೋಣ. ಝಲಾಂ ಝಷ ಝಷಿ, ಜಲಾಂ ಝಷ ಝಷಿ. ಅರ್ಥ ಏನು ಹೇಳ್ತಾ ಇದ್ದಾರೆ ಇದಕ್ಕೆ, ಈ ಸೂತ್ರಕ್ಕೆ ಅರ್ಥ ಸ್ಪಷ್ಟಂ. ಸ್ಪಷ್ಟ ಏಕೆ ಅಂದರೆ ಎಲ್ಲವೂ ಒಂದೇ ಸೂತ್ರದಲ್ಲಿದೆ, ಯಾವುದು ಮೇಲಿನ ಸೂತ್ರದಿಂದ ತರಬೇಕಾಗೇ ಇಲ್ಲ, ಅನುವೃತ್ತಿ ತರಬೇಕಾಗೇ ಇಲ್ಲ, ಅದರಿಂದ ಸ್ಪಷ್ಟವಾಗಿದೆ. ಝಲ್ ಎಂಬ ಝಲ್ಲಿಕೆ, ಝಲ್ಲೆಂದು ಪ್ರತ್ಯಾಹಾರ, ಝಲ್ಲಿಕೆ ಝಷ್ ಪರವಾದರೆ ಝಷ್ ಬರುತ್ತದೆ. ಅಲ್ಲಿ ಸೂತ್ರ ನೋಡ್ತಾ ಇದ್ದೀರಿ, ನೀವು ಪುಸ್ತಕ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗ್ತದೆ. ಝಷ್ ಎನ್ನುವುದು ಅದು ಪ್ರಥಮ ವಿಭಕ್ತಿ, ಅದು ಆದೇಶ. ಝಷಿ ಎನ್ನುವುದು ಸಪ್ತಮಿ, ಅಂದರೆ ಝಷ್ ಪರವಾದರೆ. ಅಂದರೆ ಈ ಅಕ್ಷರಗಳು ನೋಡೋಣ. ಝಲ್ ಅಂದರೆ ಏನು, ಝಲ್ ಅಂದರೆ ಏನು ಅಂದರೆ ಕ ಖ ಗ ಘ ङ ಹೇಳ್ತೀವಲ್ಲ, ಅದರಲ್ಲಿ ಕ ಖ ಗ ಘ ಈ 4 ಅಕ್ಷರಗಳು ಅಷ್ಟೇ. ಚ ಛ ಜ ಜ ಟ ಠ ಡ ಡ ಈ 4 ಇವೆ ನೋಡಿ. ಈ 4 ವರ್ಗಗಳ 4 ತಗೊಳ್ಳಬೇಕು. ಮತ್ತು ಯಾರಾಲವ ಶೇಷಾಸಾಹ ಇಷ್ಟುವರೆಗೂ. ಅಂದರೆ ಅನುನಾಸಿಕ ಯಾರಾಲವನೂ ಬರಲ್ಲ, ಏಕೆ, ಯಾರಾಲವ ಬಿಟ್ಟಿದ್ದೆಲ್ಲ ಶಶಾಸನೇ ಇರುತ್ತದೆ. ಶಶಾಸ ಹ ಇಷ್ಟೇ. ಅಂದರೆ ಯಾರಾಲವ ಬಿಟ್ಟಿದ್ದೇವೆ, ಮತ್ತು ಇನ್ನೇನು ಬಿಟ್ಟಿದ್ದೇವೆ, ಅನುನಾಸಿಕಗಳು ಬಿಟ್ಟಿದ್ದೇವೆ. ಞಮಗಣನಂ ಮೊದಲು ಸೂತ್ರ ಯವರಟ್ಲಣ್ ಞಮಗಣನಂ, ಯವರಟ್ಲಣ್ ಞಮಗಣನಂ, ಈ 3 ಸೂತ್ರಗಳು ಬಿಟ್ಟಿದ್ದೇವೆ. ಅಂದರೆ ಯಾವಾರಾಲ, ಞಮಗಣನಂ ಅನುನಾಸಿಕಗಳು, ಯಾವಾರಾಲ ಈ 4 ಅಕ್ಷರಗಳು. ಇಷ್ಟು ಬಿಟ್ಟು ಮಿಕ್ಕ ಯಾವುದೇ ವ್ಯಂಜನ ಬರಲಿ, ಅದು ಬಂದರೆ ಅದಕ್ಕೆ ಮತ್ತೆ ಏನು ಪರವಾಗಬೇಕು, ಪರವಾಗುವುದು ಮೃದು ವ್ಯಂಜನವೇ ಬರಬೇಕು. ಐ ಥಿಂಕ್ ನಾನು ಹಿಂದಿನ ಪಾಠಗಳಲ್ಲಿ ಹೇಳಿದೆ, ಮೃದು ವ್ಯಂಜನ ಕಠೋರ ವ್ಯಂಜನ ಅಂದರೆ ಏನು ಎಂಬುದು ಹೇಳಿದೆ. ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಕ ಖ ಪ್ರತಿಯೊಂದು ವರ್ಗದ ಮೊದಲು 2 ಅಕ್ಷರಗಳು, ಕ ಖ ಚ ಛ ಟ ಠ ತ ಥ ಪ ಫ, ಇಷ್ಟು 2 ಅಂದರೆ 10 ಆಯಿತು.
ಶ ಶ ಸ ಈ 3, ಈ 10 ಪ್ಲಸ್ ಈ 3, ಈ 13 ಕಠೋರ ವ್ಯಂಜನಗಳು, ಹಾರ್ಡ್ ಕಾನ್ಸನೆಂಟ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದಕ್ಕೆ ಖರ್ ಎಂದು ಹೇಳ್ತಾರೆ, ಪಾಣಿನಿಯ ಭಾಷೆಯಲ್ಲಿ ಖರ್. ಈ ಖರ್ ಬಿಟ್ಟರೆ ಮಿಕ್ಕದೆಲ್ಲ ಹಶ್. ಅಂದ್ರೇನು? ಮಿಕ್ಕದೆಲ್ಲ ಮೃದು ವ್ಯಂಜನಗಳೇ. ಈ ಹರ್ ಒಂದು ಬಿಟ್ಟರೆ, ಖರ್ ಒಂದು ಬಿಟ್ಟರೆ ಮಿಕ್ಕದೆಲ್ಲ ಮೃದು ವ್ಯಂಜನ. ಇಲ್ಲಿ ಝಷಿ ಅಂದರೆ ಏನಂದರೆ, ಝಷಿ ಅಂದರೆ ಈ ಗ ಘ ಝ ಝ ಡಾ ಢ ದಾ ಧ ಬಾ ಭ ಇಷ್ಟು ಮಾತ್ರ. ಇದಕ್ಕೆ ಜಶು. ಈ ಜಶು ಬಂದರೆ ಅಂದರೆ ಪರವಾದರೆ ಏನಾಗುತ್ತದೆ? ಜಶ್ ಬರುತ್ತದೆ. ಅಂದರೆ ಒಂದು ಸರಳವಾದ ತಿಳ್ಕೊಳ್ಳಬೇಕಾದರೆ ಕಠೋರ ವ್ಯಂಜನಗಳಿಗೆ ಮೃದು ವ್ಯಂಜನಗಳು ಪರವಾದರೆ ಮೃದು ಆಗಿಬಿಡುತ್ತದೆ ಅಷ್ಟೇ. ಖರ್ಗೆ ಹಶು ವ್ಯಂಜನವು ಅಂದರೆ ಝಷ್ ವ್ಯಂಜನವು ಪರವಾದರೆ ಜಶ್ ಬಂದು ಅಂದರೆ ಮೂರನೆಯ ಅಕ್ಷರಗಳು ಬಂದು ಬಿಡ್ತದೆ. ಜ ಬ ಗ ಡ ದಶ್ ಅಂದರೆ ಏನು? ಗ ಜ ಡ ದ ಬ. ಆ ಮೂರನೆಯದಿದೆ ನೋಡಿ ಪಂಕ್ತಿ, ಉದ್ದ ಪಂಕ್ತಿ, ಹೀಗೆ ಮೂರನೆಯದು ಜ ಬ ಗ ಜ ಡ ದ ಬ ಅವು ಬಂದು ಬಿಡುತ್ತವೆ. ಉದಾಹರಣೆ ಇಲ್ಲೇ ನೋಡೋಣ, ಗೊತ್ತಾಗಿಬಿಡ್ತದೆ. ಸುದ್ಯುಪಾಸ್ಯೆಯಲ್ಲಿ ಧ ಧ 2 ಮಹಾಪ್ರಾಣಗಳಿವೆ. ಧ ಧ ಇಲ್ಲಿ ಅದೇ ಇದೆ. ಝಾಕಿ ಜಶ್ ಪರವಾಗಿದೆ, ಏಕೆ? ಧ ಇದೆ, ಧಾಕಿ ಧ ಪರವಾಗಿದೆ. ಆವಾಗ ಏನಾಗ್ತದೆ? ಹಿಂದಿನ ಧ ಜ, ಹಿಂದಿನ ದ ಅಲ್ಪ ಪ್ರಾಣ ದ ಆಗಿಬಿಡ್ತದೆ ಅಷ್ಟೇ. ಇಷ್ಟು ಸರಳ ಇದು. ಅಂದರೆ ಮಹಾಪ್ರಾಣ ಧ, ಅಲ್ಪ ಪ್ರಾಣ ದ ಆಗಿಬಿಡುತ್ತದೆ. ಇವಾಗ ಏನಾಯಿತು? ಸು ಅಲ್ಪ ಪ್ರಾಣ ದ, ಮಹಾಪ್ರಾಣ ಧ ಯ, ಸುಧ್ಯ ಆಯ್ತು. ಇಷ್ಟ ಆಯಿತು ಅಲ್ಲವೇ? ಸುಧ್ಯ ಇತಿ ಪೂರ್ವಧಕಾರಸ್ಯ ದಕಾರಃ. ಅದು ಲಘುನಲ್ಲಿ ಹೇಳಿದ್ದಾರೆ ನೋಡಿ, ಪುಸ್ತಕದಲ್ಲಿ ಪೂರ್ವಧಕಾರಸ್ಯ ದಕಾರಃ. ಇದಾದ ನಂತರ ಇನ್ನೊಂದು ವಿಷಯ, ಸಂಯೋಗಾಂತಸ್ಯ ಲೋಪಃ. ಸಂಯೋಗಾಂತಸ್ಯ ಲೋಪಃ ಇನ್ನೊಂದು. ಇದು ಈ ಸೂತ್ರ ಇಲ್ಲಿ ಅನಾವಶ್ಯಕ ಆದರೂ ತರ್ತಾ ಇದ್ದಾರೆ. ಅಂದರೆ ಇಲ್ಲಿ ಅನಾವಶ್ಯಕ ಅಂದರೆ ಅರ್ಥವೇನು? ಲಘು ಕಲಿಯುವ ಪ್ರಾರಂಭಿಕ ವಿದ್ಯಾರ್ಥಿಗೆ ಇಷ್ಟು ಕಠಿಣ ಮಾಡಬಾರದು. ಅಂದರೆ ಈ ಸೂತ್ರ ಏನು ಹೇಳ್ತದೆ ಅಂದರೆ, ಕೆಲವು ನಿಯಮ ಬಂದು ಕ್ಯಾನ್ಸಲ್ ಆಗ್ತದೆ. ಅಂದರೆ ಕ್ಯಾನ್ಸಲ್ ಆಗಿರುವ ಸೂತ್ರಗಳು ಮೊದಲೇ ಅಪ್ಲೈ ತಿಳ್ಕೊಳ್ಳುವುದೇಕೆ? ಈ ಸಂಯೋಗಾಂತಸ್ಯ ಲೋಪಃ ಎಂಬ ಸೂತ್ರ ಎಲ್ಲಿ ಹೊಂದುತ್ತದೋ, ಎಲ್ಲಿ ಕೆಲಸ ಮಾಡುತ್ತದೋ ಅದು ಮೊದಲು ಹೇಳಬೇಕು. ಯಾವುದೇ ನಿಯಮ ಎಲ್ಲಿ ಕೆಲಸ ಮಾಡುತ್ತದೋ ಮೊದಲು ಹೇಳಿ, ಅದು ಕ್ಯಾನ್ಸಲ್ ಆಗಿದ್ದೋ, ಅಂದರೆ ಕ್ಯಾನ್ಸಲ್ ಅಂದರೆ ಅಪವಾದ, ಇಲ್ಲಿ ಕ್ಯಾನ್ಸಲ್ ಆಗಿದೆಯೋ ಅದು ನಂತರ ಹೇಳಬೇಕು. ಈಗ ಏನಾಗ್ತಾ ಇದೆ? ಇದು ಮೊದಲೇ ಕ್ಯಾನ್ಸಲಿಂಗ್ ಹೇಳ್ತಾ ಇದ್ದಾರೆ. ಅಂದರೆ ರೂಲ್ ಎಲ್ಲಿ ಅಪ್ಲೈ ಆಗುತ್ತದೋ ಮೊದಲು ಗೊತ್ತಾಗಲೇ ಇಲ್ಲ. ಅದರಿಂದ ಹೀಗೆ ಇದು ಏನಂದರೆ, ಆ ಕಾಲದಲ್ಲಿ ಸಿದ್ಧಾಂತ ಕೌಮುದಿ ವರದರಾಜರು, ಇಂಥ ದೊಡ್ಡವರನ್ನು ನಾನು ಹೇಳಬಾರದು, ಅವರು ಬೇಜಾರು ಮಾಡ್ಕೊಳ್ತಾರೆ. ಪಂಡಿತರು ನೋಡಿದ್ದರೆ ಏನು ಪುಸ್ತಕ ಹೇಳುತ್ತಾ ಗ್ರಂಥಕರ್ತನನ್ನೇ ತಪ್ಪು ಹಿಡಿಯುತ್ತಾ ಇದ್ದೆ. ನಾನು ಅವರನ್ನು ತಪ್ಪು ಹಿಡಿಯುತ್ತಾ ಇಲ್ಲ. ಅವರು ಬರೆದಿದ್ದು ಆ ಕಾಲದಲ್ಲಿ 500 ವರ್ಷ ಹಿಂದೆ. ಅಂದರೆ ಈ ಕಾಲದವರೆಗೆ ಕಷ್ಟ ಆಗ್ತಾ ಇದೆ ಎಂದು ಹೇಳಿದ್ದೇನೆ ಅಷ್ಟೇ. ನನ್ನ ಉದ್ದೇಶ ಸಾಮಾನ್ಯ ನಿಯಮಕ್ಕೆ ಉದಾಹರಣೆ ಹೇಳಿ, ಆ ನಿಯಮವು ಬೇರೆ ಕಡೆ ಅನ್ವಯಿಸುತ್ತದೆ, ಇಲ್ಲಿ ಮಾತ್ರ ಕ್ಯಾನ್ಸಲ್ ಆಗುತ್ತದೆ, ಇಲ್ಲಿ ಮಾತ್ರ ನಿಷೇಧವಾಗುತ್ತದೆ ಎಂದು ಹೇಳಬೇಕು. ಮೊದಲು ಅದನ್ನು ಎಲ್ಲಿ ಹೊಂದುತ್ತದೆ ಹೇಳಿ, ಮಿಕ್ಕದು ಇಲ್ಲಿ ಕ್ಯಾನ್ಸಲ್ ಆಯಿತು ಎಂದು ಹೇಳಿದ್ದರೆ ಸುಲಭವಾಗಿ ಅರ್ಥವಾಗ್ತದೆ ವಿದ್ಯಾರ್ಥಿಗೆ. ಅದರಿಂದ ಇಲ್ಲಿ ನೋಡಿ, ಸಂಯೋಗಾಂತಸ್ಯ ಲೋಪಃ. ಸಂಯೋಗ ಅಂದರೆ ನಾವು ಹೇಳಿದ್ದೀವಲ್ಲ ಹಿಂದೆ, ಒಂದು ಸಂಜ್ಞಾಸೂತ್ರದಲ್ಲೇ ಕಲಿತುಕೊಂಡಿದ್ದೇವೆ. ಹಲೋ ನಂತರ ಸಂಯೋಗ ಅಂದರೆ ಸಂಯುಕ್ತಾಕ್ಷರ. 2 ವ್ಯಂಜನಗಳು ಹತ್ತಿರಕ್ಕೆ ಬಂದರೆ ಅದು ಸಂಯುಕ್ತ. ರಕ್ತ ಏನದು? ರಕ್ತ ಅಂದರೆ ಕಾತ 2 ಸೇರಿಬಿಟ್ಟರೆ ಅದು ಸಂಯುಕ್ತಾಕ್ಷರ. ಹೀಗೆ ಸಂಯುಕ್ತಾಕ್ಷರ ಎಲ್ಲಿರುತ್ತದೋ ಅದರ ಕೊನೆಯ ಅಕ್ಷರಕ್ಕೆ ಲೋಪಃ. ಸಂಯೋಗಾಂತಸ್ಯ ಲೋಪಃ. ಸಂಯೋಗ ಅಂದರೆ ಸಂಯುಕ್ತ, ಅಂತಸ್ಯ ಅಂದ್ರೇನು? ಸಂಯೋಗವು ಅಥವಾ ಸಂಯುಕ್ತವು ಕೊನೆಗೆ ಇರುವ ಪದಕ್ಕೆ ಲೋಪ ಎಂದಾಗಿಬಿಡುತ್ತದೆ ಅರ್ಥ. ಸಂಯೋಗಾಂತಸ್ಯ ಲೋಪಃ. ವೃತ್ತಿ ನೋಡಿ, ಸಂಯೋಗಾಂತಂ ಯತ್ ಪದಂ ಅಂದರೆ ಸಂಯುಕ್ತವು ಯಾವ ಪದಕ್ಕಿರುತ್ತದೋ ತಸ್ಯ ಲೋಪಃ. ಅಂದರೆ ಯಾವ ಪದಕ್ಕೆ ಸಂಯೋಗವಿರುತ್ತದೋ ಅದಕ್ಕೆ ಲೋಪ ಎಂದು ಈ ಅರ್ಥ ತಗೊಂಡರೆ ಏನಾಗುತ್ತದೆ? ಪೂರ್ತಿ ಪದವೇ ಲೋಪ ಮಾಡಿಬಿಡಬೇಕು ಎಂಬ ಅರ್ಥ ಬರುತ್ತದೆ. ಲೋಪ ಅಂದರೆ ಬಿಟ್ಟು ಬಿಡುವುದು.
ಪೂರ್ತಿ ಪದವೇ ಬಿಟ್ಟು ಬಿಡುವುದು ಎಂದು ಅರ್ಥ ಬರುತ್ತದೆ. ಹಾಗಲ್ಲ. ಅದಕ್ಕೋಸ್ಕರ ಏನು ಹೇಳಿದ್ದಾರೆ? ಅಲೋಂತ್ಯಸ್ಯ. ಮುಂದಿನ ಸೂತ್ರ ನೋಡಿ, 21ನೇ ಸೂತ್ರ. ಅಲೋಂತ್ಯಸ್ಯ. ಎಲ್ಲೆಲ್ಲಿ ಒಂದು ಆದೇಶ ಹೇಳ್ತೀವೋ ಪೂರ್ತಿ ಪದವನ್ನು ತೆಗೆಯುವುದು ಎಲ್ಲಿ ಇಲ್ಲ. ವ್ಯಾಕರಣದಲ್ಲಿ ಪೂರ್ತಿ ಪದ ತೆಗೆಯುವುದು ಎಲ್ಲಿ ಇಲ್ಲ. ಎಲ್ಲೆಲ್ಲಿ ಆದೇಶ ಹೇಳ್ತೀವೋ ಆ ಆದೇಶ ಕೊನೆಯ ಅಕ್ಷರಕ್ಕೆ ಬರುತ್ತದೆ. ಇಲ್ಲಿ ನೋಡಿ, ಸಂಯೋಗಾಂತಕ್ಕೆ ಬರುತ್ತದೆ ಅಂದರೆ ಸಂಯೋಗವು ಸಂಯುಕ್ತಾಕ್ಷರ ಅಂದರೆ ಸಂಯುಕ್ತ ಜೋಡಾಕ್ಷರ. ಜೋಡಾಕ್ಷರ ಯಾವ ಪದಕ್ಕೆ ಇರುತ್ತದೋ ಆ ಪದಕ್ಕೆ ಲೋಪವಲ್ಲ, ಆ ಪದದ ಕೊನೆಗೆ ಲೋಪ ಎಂದು ಹೇಳಬೇಕು. ಅದಕ್ಕೋಸ್ಕರ ಅಲೋ ಅಂತ್ಯಸ್ಯ. ಅಲ್ಲಂದರೆ ಅಕ್ಷರ ಅಲ್ಲವೇ? ಮಹೇಶ್ವರ ಸೂತ್ರಗಳಲ್ಲಿ ಆನಿಂದ ಲ. ಅಚ್ಚಂದ್ರೇನು? ಐವೊಂಡ್ರುಲುಕ್ನಿಂದ ಶುರು ಮಾಡಿ ಶಶಸರ್ ಹಲ್ ಅಂದರೆ ಪೂರ್ತಿ ಎಲ್ಲ ಅಕ್ಷರಗಳನ್ನು ಹೇಳುವುದಕ್ಕೆ ಒಂದು ಪ್ರತ್ಯಾಹಾರ ಇದೆ. ಅಲ್ಲಂದರೆ ಎನಿ ಆಲ್ಫಾಬೆಟ್, ಯಾವುದೇ ಅಕ್ಷರ, ಯಾವುದೇ ವರ್ಣ. ಅದರಿಂದ ಅಲಹ. ವೃತ್ತಿ ನೋಡೋಣ. ವೃತ್ತಿಯಲ್ಲಿ ನಿಮಗೆ ಗೊತ್ತಾಗ್ತದೆ. ಅಂದರೆ ಏನು? ಷಷ್ಠಿ ನಿರ್ದಿಷ್ಟೋ ಅಂತ್ಯಸ್ಯ ಆದೇಶಸ್ಯ ಅಂದರೆ ಷಷ್ಠಿ ವಿಭಕ್ತಿಯಿಂದ ನಿರ್ದೇಶ ಮಾಡಿದ್ದು ಅಂದರೆ ಎಲ್ಲಿ ಬರುತ್ತದೆ ಎಂದು ಹೇಳಿದ್ದರೆ ಅದು ಕೊನೆಯ ಅಕ್ಷರಕ್ಕೆ ಬರುತ್ತದೆ ಎಂದು ಒಂದು ಸಾಮಾನ್ಯ ನಿಯಮ. ಅಲ್ಲಿಯೂ ಮತ್ತೆ ವ್ಯತ್ಯಾಸಗಳು, ಅಪವಾದಗಳು ತುಂಬ ಇರುತ್ತದೆ. ಸಾಮಾನ್ಯ ನಿಯಮ ಎಲ್ಲೆಲ್ಲಿ ಸಾಮಾನ್ಯ ಇರುತ್ತದೋ ಅಲ್ಲಿ ಅಪವಾದ ಅವಶ್ಯ. ಇಡೀ ಜೀವನವೇ ನೋಡ್ಕೊ. ನಮ್ಮ ಜೀವನ ಸೃಷ್ಟಿ ಆಗಿದೆ. ಅದಕ್ಕೋಸ್ಕರ ಕಾನೂನು ಯಾವುದೇ ಮಾಡಲಿ ಈ ಲಘು ಕೌಮುದಿ ಕಲಿಯುವುದರಿಂದ ಕಾನೂನು ಮಾಡಿದ್ದರೆ ಯಾವುದೇ ನಿಯಮ ಮಾಡ್ಕೋ, ಅದಕ್ಕೆ ಕೆಲವು ಎಕ್ಸೆಪ್ಷನ್ಸು ತಪ್ಪಲ್ಲ. ಏಕೆಂದರೆ ಪ್ರಪಂಚ ಜೀವನ ಹೇಗಿರುತ್ತದಂದರೆ ಎಷ್ಟೋ ಸಂದರ್ಭಗಳಿಗೆ ಈ ನಿಯಮ ಹೊಂದುತ್ತದೆ, ಕೆಲವು ಸಂದರ್ಭಗಳಿಗೆ ಆ ನಿಯಮ ಹೊಂದುವುದೇ ಇಲ್ಲ. ಆ ನಿಯಮ ಮಾಡಿದ್ದರೆ ಲಾಭಕ್ಕಿಂತ ಹಾನಿ ಆಗುತ್ತದೆ. ಆದ್ದರಿಂದ ಕೆಲವು ಕಡೆ ಆ ನಿಯಮಗಳನ್ನು ಬಿಡಬೇಕಾಗ್ತದೆ. ಅದು ಎಕ್ಸೆಪ್ಷನ್, ಅಪವಾದ ಹೇಳ್ತೀವಿ. ಇದನ್ನು ಕಲಿಯುವುದಕ್ಕೆ ನಮ್ಮ ಜನರು ಲಘು ಕೌಮುದಿ ಕಲಿಯಬೇಕು ಎಂದು ಹೇಳಿದ್ದಾರೆ. ಇದು ಸ್ವಲ್ಪ ಮ್ಯಾಥಮೆಟಿಕಲ್ ಥಿಂಕಿಂಗ್, ಗಣಿತಶಾಸ್ತ್ರದ ವಿಚಾರವನ್ನು ಹೇಳ್ಕೊಡ್ತದೆ. ನಿಜವಾಗಿ ಸಂಸ್ಕೃತ ಭಾಷೆ ಕಲಿಯುವುದಕ್ಕೆ ಲಘು ಸಿದ್ಧಾಂತ ಕೌಮುದಿ ಏನು ಬೇಕಾಗಿಲ್ಲ. ಭಾಷೆಯಲ್ಲಿ ಬಂದಿರುವ ಶಬ್ದ ಮಂಜರಿ, ಧಾತು ಮಂಜರಿ ಕಲಿತುಕೊಂಡು ಕೆಲವು ಸಂಧಿಗಳು ನೋಡ್ತಾ ಇದ್ದಾರೆ, ಅಭ್ಯಾಸ. ಕಾವ್ಯವನ್ನು ಓದುತ್ತಾ ಕಾಳಿದಾಸನ ರಘುವಂಶ ಗುರುಮುಖದಿಂದ ಕೇಳ್ತಾ ಇದ್ದರೆ 4-6 ಅಧ್ಯಾಯಗಳು 10 ಅಧ್ಯಾಯಗಳಾದರೆ ಸಂಸ್ಕೃತ ಬಂದೇ ಬಿಡ್ತದೆ. ಆದರೆ ಅದಂದರೆ ವಿಭಕ್ತಿ ಹೇಳಬೇಕು. ಅದರಲ್ಲಿ ವಿಭಕ್ತಿ ಜ್ಞಾನ, ಕ್ರಿಯಾಪದ ಜ್ಞಾನ, ಅವ್ಯಯ ಜ್ಞಾನ ಹೇಳ್ತಾ ಇದ್ದರೆ ಬಂದೇ ಬಿಡ್ತದೆ, ಹೇಳಬೇಕಾಗಿ. ಆದರೆ ಲಘು ಪದ್ಧತಿ ಏಕೆ ಅಂದರೆ ಇದೊಂದು ಸೈನ್ಸ್. ಲಘು ಕಲಿಯುವುದು ಒಂದು ಸೈನ್ಸ್, ಒಂದು ಗಣಿತ. ಸಂಸ್ಕೃತವನ್ನು 3 ಹಂತಗಳಲ್ಲಿ ಕಲಿಯಬಹುದು. ನಾನು ಹಿಂದಿನ ಪಾಠಗಳಲ್ಲಿ ಹೇಳಿದೆ. ಒಂದು ಕೇವಲ ಭಾಷೆಗೋಸ್ಕರ ವ್ಯಾಕರಣ ಕಲಿಯುವುದು. ಎರಡನೆಯದು ವ್ಯಾಕರಣವನ್ನು ಒಂದು ವಿಜ್ಞಾನವಾಗಿ ಕಲಿಯುವುದು, ಇದು ಲಘು ಕೌಮುದಿ ಅಥವಾ ಅಷ್ಟಾಧ್ಯಾಯಿ. ಮೂರನೆಯ ಹಂತ ಏನೆಂದರೆ ಲಘು ಮಂಜೂಷ ಮುಂತಾದ ಗ್ರಂಥಗಳು, ಅದೊಂದು ದರ್ಶನ ಶಾಸ್ತ್ರ. ವ್ಯಾಕರಣವನ್ನು ಒಂದು ದರ್ಶನ, ಒಂದು ಫಿಲಾಸಫಿಯಾಗಿ ಕಲಿಯುವುದು. ಸಂಸ್ಕೃತ ವ್ಯಾಕರಣವನ್ನು ಭಾಷೆಯನ್ನು ಕಲಿಯುವುದು, ಒಂದು ಸೈನ್ಸ್ ಆಗಿ ಕಲಿಯುವುದು, ಅಥವಾ ಮೂರನೆಯದು ಒಂದು ಫಿಲಾಸಫಿಯಾಗಿ ಕಲಿಯುವುದು. ಇದು ನಾವು ಸೈನ್ಸ್ ಆಗಿ ಕಲಿಯುತ್ತೇವೆ, ಅದಕ್ಕೋಸ್ಕರ ಇಷ್ಟು ಸ್ವಲ್ಪ ಕ್ಲಿಷ್ಟತೆ ಬರುತ್ತದೆ. ಆಯಿತು ಬಿಡಿ. ಸೊ ಷಷ್ಠಿ ನಿರ್ದೇಶದಿಂದ ಎಲ್ಲಿ ಆದೇಶವಾಗ್ತದೋ ಅಂತ್ಯಸ್ಯ ಅಲಹ, ಕೊನೆಯ ಅಕ್ಷರಕ್ಕೆ. ಅಲೋ ಅಂತ್ಯಸ್ಯ ಅಲಹ ಷಷ್ಠಿ. ಅಲಹ ಎಂಬುದು ಷಷ್ಠಿ ವಿಭಕ್ತಿ. ಅಂದರೆ ಅಂತ್ಯಸ್ಯ ಅಲಹ ಅಂದರೆ ಕೊನೆಯ ಅಕ್ಷರಕ್ಕೆ ಬರುತ್ತದೆ ಎಂದು ತಿಳ್ಕೊಳ್ಳಬೇಕು. ಅದರಿಂದ ಏನಾಗ್ತದೆ? ಸು ದ ಧ. ದ ಅಲ್ಪಪ್ರಾಣ, ಧ ಮಹಾಪ್ರಾಣ, ಯ. ಇಲ್ಲಿ 3 ಸಂಯುಕ್ತಾಕ್ಷರ, 3 ವ್ಯಂಜನಗಳು ಸೇರಿಕೊಂಡು ಒಂದು ಸಂಯುಕ್ತಾಕ್ಷರ ಆಗಿಬಿಟ್ಟಿದೆ. ಅದರಿಂದ ಈ ಸಂಯೋಗ ಬಂದರೆ ಒಂದು ನಿಯಮ ಏನೆಂದರೆ ಸಂಯೋಗ ಅಂತಸ್ಯ ಲೋಪಃ, ಕೊನೆಯ ಅಕ್ಷರ ಲೋಪವಾಗುತ್ತದೆ ಎಂದು ನಿಯಮ. ಹಾಗಾದರೆ ಯಕಾರವನ್ನು ತೆಗೆದು ಬಿಟ್ಟರೆ ಇದು ಏನಪ್ಪ? ಈಗಲೇ ನಾವು ಸಂಧಿ ಮಾಡಿದ್ದೇವೆ. ಈಕಿ ಯಾ ಮಾಡಿದ್ದೇವೆ? ಯಣಾದೇಶ ಸಂಧಿ. ಯಣಾದೇಶ ಸಂಧಿ ಮಾಡಿ, ಯಣಾದೇಶ ಸಂಧಿ ಇಷ್ಟು ಕಷ್ಟಪಟ್ಟು ಮಾಡಿ ಅದನ್ನೇ ತೆಗೆದು ಬಿಟ್ಟರೆ ಏನರ್ಥ? ಸುದ್ದುಪಾಸ್ಯ ಆಗಿಬಿಡ್ತದೆ. ಸುದ್ದುಪಾಸ್ಯ ಆಗಿಬಿಡ್ತದೆ. ಅದರಿಂದ ಅಂಥದ್ದು ಪ್ರಯೋಗ ಭಾಷೆಯಲ್ಲಿ ಎಲ್ಲಿಯಾದರೂ ಕಂಡು ಬರಲ್ಲ. ಅದಕ್ಕೋಸ್ಕರ ಇನ್ನೊಂದು ವಾರ್ತಿಕಕಾರರು ಹೇಳಿದ್ದಾರೆ ಏನೆಂದರೆ ಇತಿ ಯಲೋಪೆ ಪ್ರಾಪ್ತೆ. ಯಕಾರವು ಲೋಪವಾಗುವ ಸಂದರ್ಭ ಬಂದಾಗ, ಯಲೋಪೆ ಪ್ರಾಪ್ತೆ, ಯಕಾರವು ಲೋಪವಾಗುವ ಸಂದರ್ಭ ಬಂದಾಗ ಇವರೇನು ಹೇಳ್ತಾರೆ? ಯಣ ಪ್ರತಿಷೇಧೋ ವಾಚ್ಯ. ಒಂದು ವಾರ್ತಿಕ ಇದೆ.
ವಾರ್ತಿಕ ಅಂದರೆ ನಿಮಗೆ ಗೊತ್ತಿದೆಯೋ ಅಲ್ಲವ, ಪಾಣಿನಿ ಬರೆದಿರುವ ಸೂತ್ರಗಳನ್ನು ಅಷ್ಟಾಧ್ಯಾಯಿ ಹೇಳ್ತೀವಿ. ನಂತರ ವರರುಚಿ ಅಥವಾ ಕಾತ್ಯಾಯನ ಹೇಳ್ತಾರೆ. ಎರಡೂ ಹೆಸರಿದೆ, ಕಾತ್ಯಾಯನ ಇದೆ, ವರರುಚಿ ಇದೆ. ಕಾತ್ಯಾಯನಕಾರರು ಪಾಣಿನಿ ಸೂತ್ರಗಳನ್ನೆಲ್ಲ ರಿವ್ಯೂ ಮಾಡಿ ಏನಾದರೂ ಅಂದರೆ ಪಂಡಿತರ ಪ್ರಯೋಗಗಳಲ್ಲಿ ಅಂದರೆ ಭಾಷಾ ನಿಜವಾಗಿ ಪ್ರಜೆಗಳ ಬಳಕೆಯಲ್ಲಿರುವಂಥ ಪದಗಳು ಪ್ರಯೋಗಗಳು ಇನ್ನೂ ಕೆಲವು ಬಿಟ್ಟು ಹೋಗಿತು ಎಂದು ತಿಳ್ಕೊಂಡು ಅವುಗಳನ್ನು ಮತ್ತೆ ಸೇರಿಸಿದ್ದಾರೆ, ಕೆಲವು ಬಿಟ್ಟು ಹೋಗಿದ್ದು ಸೇರಿಸಿದ್ದಾರೆ. ಅದಕ್ಕೆ ವಾರ್ತಿಕ ಹೇಳ್ತೀವಿ. ವಾರ್ತಿಕ ಅಂದರೆ ಸಪ್ಲಿಮೆಂಟ್ ಅಷ್ಟೇ, ಏನಿಲ್ಲ. ವಾರ್ತಿಕ ಅಂದರೆ ಸಪ್ಲಿಮೆಂಟ್. ಬಿಟ್ಟು ಹೋಗಿದ್ದೆಲ್ಲ ಸೇರಿಸಿದ, ಕೆಲವು ಕರೆಕ್ಷನ್ಸ್ ಮಾಡಿದ, ಕೆಲವು ಸೇರಿಸಿದ. ಮಹಾಭಾಷ್ಯಕಾರರು ಬಂದು ಈ ಇಬ್ಬರನ್ನು, ಪಾಣಿನಿಯನ್ನು ಕಾತ್ಯಾಯನವನ್ನು ಅಂದರೆ ಅಷ್ಟಾಧ್ಯಾಯಿಯನ್ನು ವಾರ್ತಿಕವನ್ನು ಇಬ್ಬರನ್ನು ರಿವ್ಯೂ ಮಾಡಿ ಮತ್ತೆ ಫೈನಲ್ ತೀರ್ಮಾನ ಮಾಡಿದ. ಅದರಿಂದ ತ್ರಿಮುನಿ ವ್ಯಾಕರಣಂ ಎಂದು ಹೇಳ್ತಾರೆ. ಪಾಣಿನಿ, ಕಾತ್ಯಾಯನ ಮತ್ತು ಪತಂಜಲಿ ಮೂವರದು ಸೇರಿಸಿ ವ್ಯಾಕರಣ ಎಂದು ಹೇಳ್ತಾರೆ. ಆಯಿತು ಬಿಡಿ. ಸೊ ಇದು ಯಣ ಪ್ರತಿಷೇಧೋ ವಾಚ. ಈ ಯಣಾದೇಶ ಸಂಧಿ ಪ್ರಕಾರವಾಗಿ ಯಣಾದೇಶ ಸಂಧಿ ನಿಯಮದಿಂದ ಇಕೋ ಯಣಚಿ ಎಂದ ಸೂತ್ರದಿಂದ ಎಲ್ಲಿ ಯಕಾರ ಬರುತ್ತದೋ, ಯಕಾರ ಅಂದರೆ ಈ ಊರುಲುಕಿ ಯಾವಾರಾಲ, ಯಾವುದೇ ಆಗಲಿ ಯಾವಾರಾಲ, ಈ ತರಹ ಬದಲಾವಣೆ ಆಗಿ ಯಾವಾರಾಲ ಎಣ್ ಆದೇಶ ಬರುತ್ತದೋ ಆ ಯಕಾರ ಮಾತ್ರ ತೆಗೆಯಬಾರದು. ಅದಕ್ಕೆ ನಿಷೇಧವಿಲ್ಲ. ಸಂಯೋಗಾಂತಸ್ಯ ಲೋಪಃ ಎಂಬ ಸೂತ್ರ ಬೇರೆ ಸಂದರ್ಭಕ್ಕೆ ವರ್ತಿಸುತ್ತದೆ, ಇದಕ್ಕೆ ವರ್ತಿಸಲ್ಲ. ಇಲ್ಲಿ ಮಾತ್ರ ಅದನ್ನು ಎಕ್ಸೆಪ್ಷನ್ ಮಾಡಿ ಪಕ್ಕಕ್ಕಿಡಬೇಕು, ಅದು ಅಪ್ಲೈ ಮಾಡಬಾರದು ಎಂದು ಹೇಳ್ತಾರೆ. ಅದರಿಂದ ಏನಾಯಿತು, ಯಕಾರವು ಲೋಪವಾಗಲ್ಲ. ಈಗ ಕೊನೆಗೂ ಏನು ರೂಪಸಿದ್ಧವಾಯಿತು, ಸು ನಂತರ ದ ಅಲ್ಪಪ್ರಾಣ, ಧ ಮಹಾಪ್ರಾಣ, ಯಾಕೆ ಉಪಾಸ್ಯ ಊ ಸೇರಿಕೊಂಡರೆ ಶುದ್ಧೋಪಾಸ್ಯ ಎಂದು ಸಿದ್ಧವಾಯಿತು. ಆಯ್ತಾ. ಇಲ್ಲಿ ಒಂದು ಶುದ್ಧೋಪಾಸ್ಯಾಕಿ ಅಲ್ಪಪ್ರಾಣ ದಕಾರ ಸೇರಿಕೊಂಡಿದೆ. ಮೊದಲು ಮಹಾಪ್ರಾಣ ಧ ಸೇರಿಕೊಂಡು ಅನಚಿಚಾದಿ ಸೂತ್ರದಿಂದ ಮಹಾಪ್ರಾಣ ಧ ಬಂದಿದೆ. ಜಲಾಂ ಜಶಿನಿಂದ ಆ ಮಹಾಪ್ರಾಣ ಧಕಾರ ಅಲ್ಪಪ್ರಾಣ ಆಗಿದೆ. ಈಗ ಇಷ್ಟೇ ಇದೆ. ಈಗ ಒಂದು ನಿಯಮ ಹೇಳ್ತಾರೆ, ಇದು ವಾ ಎಂದು ಹೇಳಿದ್ದೀವಲ್ಲ, ಯಾಕಂದರೆ ಯರೋನುನಾಸಿಕೋ ಅನುನಾಸಿಕೋ ವಾ, ಆ ವಾ ಪದ ಅನಚಿಚ ಸೂತ್ರಕ್ಕೆ ಅನುವೃತ್ತಿ ಬರುತ್ತದೆ. ಅದಕ್ಕೋಸ್ಕರ ವೃತ್ತಿಯಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ದ್ವೇ ವಾಸ್ತಃ. ವಾ ಅಂದರೆ ವಿಕಲ್ಪ. ಈ ಧಕಾರ ಬರುವುದು ವಿಕಲ್ಪದಿಂದ ಆಗುತ್ತದೆ. ಅಂದರೆ ಎರಡು ರೂಪಗಳಾಯಿತು. ಒಂದು ರೂಪದಲ್ಲಿ ಧ ಬರುತ್ತದೆ, ಇನ್ನೊಂದು ರೂಪ ಧ ಇಲ್ಲದಿದ್ದರೂ ಅಲ್ಲಿಗೆ ಮುಗಿಯುತ್ತದೆ. ಶುದ್ಧೋಪಾಸ್ಯ ಅಷ್ಟೇ. ಎಕ್ಸ್ಟ್ರಾ ದಕಾರ ಅಲ್ಪಪ್ರಾಣ ದಕಾರ ಇರುವುದಿಲ್ಲ. ಅತಿರಿಕ್ತವಾದ ಅಲ್ಪಪ್ರಾಣ ದಕಾರವಿಲ್ಲದೆ ಒಂದು ಮಹಾಪ್ರಾಣ ದಕಾರ ಶುದ್ಧೋಪಾಸ್ಯ, ಅದೊಂದು ರೂಪ. ಅಲ್ಪಪ್ರಾಣ ದಕಾರವಿರುವುದು ಇನ್ನೊಂದು ರೂಪ. ಇಲ್ಲಿ ನೋಡಿ, ಲಘುನಲ್ಲಿ ನೋಡಿ ನೀವು, ವೃತ್ತಿಯಲ್ಲಿ ಶುದ್ಧೋಪಾಸ್ಯ ಎರಡು ರೂಪಗಳನ್ನು ಕೊಟ್ಟರು. ಎರಡು ರೂಪಗಳು ಭಾಷೆಯಲ್ಲಿ ಬಳಕೆಯಲ್ಲಿವೆ. ಆಯಿತಾ. ಈಗ ಇದಾದ ನಂತರ ಮತ್ತೀಗ ಇನ್ನೊಂದು ಉದಾಹರಣೆ, ಮಧ್ವರಿ ಅಂದರೆ ಉಕಾರಕ್ಕೆ ಉದಾಹರಣೆ ಹೇಳ್ತಾರೆ. ಮಧು ಅರಿ. ಮಧು ಅಂದರೆ ಯಾರು, ಮಧು ಎಂಬ ರಾಕ್ಷಸ. ಮಧು ಅಂದರೆ ಯಾರು, ಮಧು ಎಂಬ ರಾಕ್ಷಸ. ಅರಿ ಅಂದರೆ ಅವರಿಗೆ ಶತ್ರು. ಮಧು ಎಂಬ ರಾಕ್ಷಸಕ್ಕೆ ಮಧುಕೈಟಭ ಎಂದು ಹೇಳ್ತಾರೆ ನೋಡಿ. ಪುರಾಣಗಳಲ್ಲಿ ವಿಷ್ಣುವು ಮಧು ಎಂಬ ರಾಕ್ಷಸನನ್ನು, ಕೈಟಭ ಎಂದ ರಾಕ್ಷಸರನ್ನು ಮಧುಕೈಟಭಹಾರಿ ಎಂದು ಹೇಳ್ತಾರೆ. ಮಧುಸೂದನ ಎಂದು ಹೇಳುವುದದೇ. ಮಧು ಎಂಬ ರಾಕ್ಷಸನನ್ನು ಸೂದಯತಿ, ನಾಶನ ಮಾಡುತ್ತಾನೆ ಮಧುಸೂದನ. ಮಧ್ವರಿ, ಮಧುನಾಶಕ, ಮಧು ಸಂಹಾರ ಇತ್ಯಾದಿಗಳು ಅಲ್ಲೆಲ್ಲಿ ಕಂಡುಬರುತ್ತವೆ. ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದು ವಿಷ್ಣು. ಶುದ್ಧೋಪಾಸ್ಯ ಪರಮಾತ್ಮನೇ, ಮಧ್ವರಿ ವಿಷ್ಣುವು. ಮಧು ಎಂಬ ರಾಕ್ಷಸನ ಅರಿ ಅಂದರೆ ಶತ್ರು. ಇಲ್ಲಿ ನೋಡಿ, ಮಧು ಅಂದರೆ ಊ ಇದೆ, ಅರಿ ಆ ಇದೆ. ಊ ಎನ್ನುವುದು ಅಚ್ಚು, ಮಧು ಅಲ್ಲವೇ. ಅದು ಸೂತ್ರ ಅಪ್ಲೈ ಮಾಡಿ ಇಕೋ ಎಣಚಿ ಈ ಸೂತ್ರ ನೋಡಿದ್ದರೆ ಊ ಸ್ಥಾನಕ್ಕೆ ಅಚ್ಚು ಪರವಾದರೆ, ಅರಿ ಎನ್ನುವುದು ಅಕಾರ ಅಚ್ಚು ಪರವಾದರೆ ಊ ಸ್ಥಾನದಲ್ಲಿ ಏನು ಬರಬೇಕು, ಎಣ್ ಬರಬೇಕು. ಊ ಅಕ್ಷರಕ್ಕೆ ಯಾವ ಅಕ್ಷರ ಹತ್ತಿರವಾಗಿರುತ್ತದೆ, ಯಾವ ರಲ 4 ಅಕ್ಷರಗಳ ವಾ ಹತ್ತಿರವಾಗುತ್ತದೆ. ಅದರಿಂದ ಮಧು ಅರಿ, ಆ ಮಧು ಧ ಮೇಲೆ ಊ ಇದೆ ನೋಡಿ, ಅದಕ್ಕೆ ವಾ ಮಾಡಿಬಿಟ್ಟರೆ ಮಧು ಊ ಹೋಗಿ ಮಧ್ವ ಆಗಿಬಿಡ್ತದೆ. ಮಧ್ವ ಅರಿ ಮಧ್ವರಿ, ಮಧ್ವರಿ ಅಷ್ಟೇ. ಮಹಾಪ್ರಾಣ ಧ ವಾ ಆ ಹ್ರಸ್ವ ಆಕಾರ.
ಮಹಾಪ್ರಾಣ ಧ ವ ಆ್ಯಂಡ್ ಅ ಮಧ್ವ ಆಗುತ್ತದೆ, ಮಧ್ವರಿ ಆಗುತ್ತದೆ. ಇದು ಸುದ್ಯುಪಾಸ್ಯ ಹಾಗೇನೆ. ಇದಕ್ಕೆ ಧಾಕಿ ಮತ್ತು ಅನಚಿಚ ಸೂತ್ರಕ್ಕೆ ಅನುಗುಣವಾಗಿ ಮತ್ತೆ ಇನ್ನೊಂದು ಧ ಬರುತ್ತದೆ. ದ್ವೇ ಎಂದು ಹೇಳಿದ್ದೀವಲ್ಲ, ಅನಚಿಚ ಯರೋ ದ್ವೇವಾಸ್ತಃ. ಅನಚಿಚ ಸೂತ್ರದ ವೃತ್ತಿ ನೋಡಿ, ಅಚಹ ಪರಸ್ಯ ಯರೋ ದ್ವೇವಾಸ್ತಃ. ಆ ಧಾಕಿ ಇನ್ನೊಂದು ಮಹಾಪ್ರಾಣ ಧಾ ಬಂದು 2 ಧ ಆಗುತ್ತದೆ. ಇಂದಿನ ಹಾಗೆಯೇ ಸುದ್ಯುಪಾಸ್ಯ ಹಾಗೆಯೇ ಇದು 2 ಧಾಗಳು ಮಹಾಪ್ರಾಣ ಆಗುತ್ತದೆ. ಮತ್ತು ಜಲಾಂ ಜಶಿ ಜಶಿ ಸೂತ್ರದಿಂದ ಹಿಂದಿನ ಧ ಮಹಾಪ್ರಾಣ ಅಲ್ಪಪ್ರಾಣ ಆಗಿಬಿಡ್ತದೆ, ಧ ದ ಆಗುತ್ತದೆ. ಅದರಿಂದ ಏನಾಗ್ತದೆ, ಮಧ್ವರಿ. ಇದು ಹಾಗೇನೆ. ಮತ್ತೆ ಇದಕ್ಕೆ ಲೋಪವಾಗಬಹುದಾ ಸಂಯೋಗ ಅಂತಸ್ಯ ಲೋಪ ಆಗಲ್ಲ, ವಕಾರ ಲೋಪವಾಗಲ್ಲ, ಏಕೆಂದರೆ ಇದು ಎಣುಕಿ ನಿಷೇಧ. ಅದರಿಂದ ಮಧ್ವರಿ ಆಯ್ತಾ. ಅದೇ ಸುದ್ಯುಪಾಸ್ಯ ಹಾಗೇನೆ ಮಧ್ವರಿ ಅಂದರೆ ಮತ್ತೆ ಇಲ್ಲಿ 2 ರೂಪಗಳು. ಅದು ನೋಡಿ ವೃತ್ತಿಯಲ್ಲಿ ನೋಡಿ, ಮಧ್ವರಿ ಅಲ್ಪಪ್ರಾಣ ದ ಸೇರಿಸಿ ಮಧ್ವರಿ ಒಂದು ರೂಪ ಇದೆ, ಅಲ್ಪಪ್ರಾಣ ದಕಾರವಿಲ್ಲದೆ ಕೇವಲ ಮಧ್ವರಿ ಒಂದಿದೆ. 2 ರೂಪಗಳು, ಏಕೆಂದರೆ ವಿಕಲ್ಪ ಇದೆ. 2 ರೂಪಗಳಿವೆ. 2 ರೂಪಗಳು ಬಳಕೆಯಲ್ಲಿ, ಪಂಡಿತರ ಬಳಕೆಯಲ್ಲಿವೆ. ಇನ್ನೊಂದು ಈಗ 3ನೇದು ಧಾತ್ರಂಶಃ. ಧಾತೃ ಅಂಶಃ. ಧಾತೃ ಅಂಶಃ ಇದು ಅಷ್ಟೇ. ಧಾತ್ರಂಶಃ ಧಾತೃ ಋಕಾರ, ಅಂಶಃ ಆ ಅಚ್ಚು, ಇದು ರು. ರೂಕಿ ಅಚ್ಚು ಪರವಾದರೆ ಅಂದರೆ ರು ಎಲ್ಲಿ ಆಗುತ್ತದೆ, ಇಕ್ಕಿನಲ್ಲಿ ಬರುತ್ತದೆ. ಇಕ್ಕಿನಲ್ಲಿ ರು ಇದೆ, ಅಂಶಃ ಅಚ್ಚಾಗುತ್ತದೆ. ಅಂದರೆ ಇಕ್ಕು ಸ್ಥಾನದಲ್ಲಿ ಅಚ್ಚು ಪರವಾದರೆ ಇಕ್ಕು ಸ್ಥಾನಕ್ಕೆ ಏನಾಗುತ್ತದೆ, ಎಣ್ ಬರಬೇಕು. ಅಂದರೆ ರೂಕಿ ಯಾವುದು ಬರುತ್ತದೆ, ರಾ ಬರುತ್ತದೆ. ಈ ಊರೂಲು ಸ್ಥಾನದಲ್ಲಿ ಯಾವ ರಾ ಬರುತ್ತದೆ. ಅಂದರೆ ಧಾತೃ ಅಂಶಃ. ತೃ ಜಾಗದಲ್ಲಿ ರಾ ಬಂದರೆ ಧಾತ್ರ ಆಗುತ್ತದೆ. ತೃ ಹೋಗಿ ತೃ ಅಚ್ಚು, ಅದು ಸ್ವರ ಜಾಗದಲ್ಲಿ ರಾ ಬಂದರೆ ಧಾತ್ರಂಶಃ. ಧಾತ್ರ ಆ ಸೇರಿಕೊಂಡು ಬಿಟ್ಟು ಧಾತ್ರಂಶಃ. ತ ರ ಅ ತ್ರ ಧಾತ್ರಂಶಃ. ಇಲ್ಲಿ ಮತ್ತೆ ಅನಚಿಚ ಮತ್ತೆ ಬರುತ್ತದೆ. ಅನಚಿಚ ಅಂದರೆ ಅದು ವಿಕಲ್ಪವಾಗಿ ಬರುತ್ತದೆ, ಕಂಪಲ್ಸರಿ ಅಲ್ಲ. ಧಾತ್ರಂಶಃ ವಿಕಲ್ಪವಾಗಿ ಬರುತ್ತದೆ. ಆದ್ದರಿಂದ ವಿಕಲ್ಪ ಅಂದರೆ ಏನು, ಅದು ತಾಕಿ ತಾ ಅಕ್ಷರಕ್ಕೆ ಇನ್ನೊಂದು ತಾ ಬರುತ್ತದೆ, ಯರಹ. ಅದು ತಕಾರ ಯರ್ ಆಗುತ್ತದೆ ಅಲ್ಲವೇ. ಅದೇನು ಹೇಳಿದ್ದಾರೆ, ಅಚಹ ಪರಸ್ಯ ಯರೋ ದ್ವೇವಾಸ್ತಃ. ತಕಾರಕ್ಕೆ ದ್ವಿತ್ವ ಬಂದು ತಾಕಿ ಇನ್ನೊಂದು ದ ಬರುತ್ತದೆ, ಧಾತ್ರಂಶಃ. ಸ್ವಲ್ಪ ಒತ್ತಿ ಹೇಳಬೇಕು. ಧಾತ್ರಂಶಃ ಮೊದಲು, ಧಾತ್ರಂಶಃ ತ. ಇನ್ನೊಂದು ಬಂದಾಗ ತಾ ಬಂದು ಬಿಟ್ಟಿದೆ ಅಷ್ಟೇ, ಡಬಲ್ ತಾ ಇದೆ, ಧಾತ್ರಂಶಃ. ಇಲ್ಲಿ ಅನಚಿಚಃ ನಂತರ ಜಲಾಂ ಜಶಿ ಜಶಿಗೆ ಅವಕಾಶ ಇಲ್ಲ. ಜಲಾಂ ಜಶಿ ಜಶಿ ಅಲ್ಲಿ ಅವು ಹೊಂದುತ್ತಾ ಇಲ್ಲ, ಏಕೆಂದರೆ ಜಶ್ ಪರವಾಗಲಿಲ್ಲ. ಅದರಿಂದ ಅದು ಹೊಂದಲ್ಲ. ಧಾತ್ರಂಶಃ ಧಾತ್ರಂಶ ಅಷ್ಟೇ ಇರುತ್ತದೆ. ಅಂದರೆ ಡಬಲ್ ತಕಾರದ 2 ತಕಾರಗಳ ಒಂದು ರೂಪ, ಒಂದು ತಕಾರದ ಇನ್ನೊಂದು ರೂಪ, 2 ರೂಪಗಳು. ಧಾತ್ರಂಶಃ ಧಾತ್ರಂಶಃ, ಧಾತ್ರಂಶಃ ಧಾತ್ರಂಶಃ, ಎಷ್ಟೇ 2. ಧಾತ್ರಂಶಃ ಧಾತ್ರಂಶಃ 2 ಆಯಿತು. ಈಗ ಲಾಕೃತಿ ಒಂದು ಹೇಳಿಬಿಟ್ರೆ ಇವತ್ತು ಪಾಠ ಮುಗಿಸ್ತೀವಿ. ಮತ್ತೆ ಮುಂದಿಂದು ಏಚೋ ಅಯವಾಯಾವ ನಾಳೆ ಹೇಳೋಣ. ಅಯವಾಯಾವ ಇನ್ನೊಂದು ಸಂಧಿ ಅಲ್ಲ. ಈಗ ಇನ್ನೊಂದೇನೆಂದರೆ ಲು ಇದು ಅಚ್ಚು ಲು. ಲೂಕಿ ಪ್ರಯೋಗಗಳು ಎಷ್ಟು ಕಂಡು ಬರಲ್ಲ. ಬಟ್ ಸಾಮಾನ್ಯ ನಿಯಮ ಮಾಡುವಾಗ ಏನು ಮಾಡ್ತಾರಂದರೆ, ಒಂದು ನಿಯಮ ಏನು ಹೇಳ್ತಾರಂದರೆ, ಪರ್ಜನ್ಯವತ್ ಲಕ್ಷಣಂ ಭವತಿ ಶಾಸ್ತ್ರಸ್ಯ ಲಕ್ಷಣಂ ಎಂದು ಪಂಡಿತರು ಹೇಳ್ತಾರೆ. ಪರ್ಜನ್ಯ ಅಂದರೆ ಮಳೆ ಬಿದ್ದಾಗ ಯಾರಿಗೆ ಬೇಕು ಯಾರಿಗೆ ಬೇಡ ಎಂದು ನೋಡಿಕೊಂಡು ಕೊಡಲ್ಲ. ಮಳೆ ಬಿದ್ದರೆ ಎಲ್ಲರಿಗೂ ಸಮಾನವಾಗಿ ಬೀಳುತ್ತದೆ. ಕಲ್ಲು ಮೇಲೆ ಬೀಳುತ್ತದೆ, ಭೂಮಿ ಮೇಲೆ ಹೊಲ ಗದ್ದಲಿರೋ ಬೀಳುತ್ತದೆ, ಮತ್ತು ನೀರಿನಲ್ಲಿಯೂ ಸಮುದ್ರದಲ್ಲಿಯೂ ಬೀಳುತ್ತದೆ. ನಮಗೆ ಆಶ್ಚರ್ಯ ಆಗಬಹುದು, ಮಳೆ ಸಮುದ್ರದಲ್ಲಿ ಏಕೆ ಬೀಳುತ್ತಾ ಇದೆ, ಕಲ್ಲು ಮೇಲೆ ಏಕೆ ಬೀಳುತ್ತಾ ಇದೆ. ಕಲ್ಲು ಮೇಲೆ ಬಿದ್ದರೆ ಕಲ್ಲಿಗೆ ಏನಾದರೂ ಕುಡಿಯುತ್ತದಾ, ಕಲ್ಲೇನಾದರೂ ಬೆಳೆಯುತ್ತದೆ? ಅಲ್ಲಿ ಏನಿಲ್ಲವಲ್ಲ, ದೊಡ್ಡ ಕಲ್ಲಿರುತ್ತದೆ ನೋಡಿ, ಅಲ್ಲಿ ವೇಸ್ಟ್ ಅಲ್ಲವೇ. ಸಮುದ್ರದಲ್ಲಿ ಅಲ್ಲವೇ, ಮಣ್ಣಿನಲ್ಲಿ ಬೀಳಲಿ ಏನಾದರೂ ಸಸ್ಯ ಏನಾದರೂ ಬೆಳೆಯುತ್ತದೆ, ನಮ್ಗೆ ಅನಿಸಬಹುದು. ಆದರೆ ಶಾಸ್ತ್ರಕಾರರು ಹೇಳ್ತಾರೆ, ಪ್ರಕೃತಿ ಮಳೆ ಬಿದ್ದರೆ ಪರ್ಜನ್ಯವತ್ ಶಾಸ್ತ್ರ ಲಕ್ಷಣಂ ಭವತಿ. ಪರ್ಜನ್ಯ ಹಾಗೆ, ಪರ್ಜನ್ಯ ಅಂದರೆ ಮಳೆ ಹಾಗೇನೆ ಶಾಸ್ತ್ರದ ಲಕ್ಷಣ ಅಂದರೆ ಡೆಫಿನಿಷನ್ಸ್. ಶಾಸ್ತ್ರದ ನಿಯಮಗಳು ಎಲ್ಲರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾರೆ. ಯಾವುದೇ ನಿಯಮ, ನಮ್ಮ ಕಾನೂನಾಗಲಿ, ಧರ್ಮಶಾಸ್ತ್ರವೂ ಹಾಗೆ. ಧರ್ಮಶಾಸ್ತ್ರ ಹೀಗೆ ಮಾಡಬೇಕು ಎಂದು ಹೇಳ್ತದೆ. ಕೆಲವರಿಗೆ ಅವರವರ ಪರಿಸ್ಥಿತಿ ನೋಡಿದ್ದರೆ ಈ ನಿಯಮ ಅವರಿಗೆ ಹೊಂದಲ್ಲ. ಅವ್ರು ಮಾಡಿದರೆ ಇನ್ನು ಕಷ್ಟ ಹೆಚ್ಚಾಗ್ತದೆ.
ಅದಕ್ಕೋಸ್ಕರ ಹೇಳ್ತಾರೆ, ನಿಮ್ಮೊಬ್ಬರಿಗೆ ಬಿಡಪ್ಪ, ನಿಮಗೆ ಅಪವಾದ, ನೀವು ಬಿಟ್ಟು ಬಿಡು ಎಂದು ಹೇಳ್ತಾರೆ. ಆಪತ್ಕಾಲ ಅವರಿಗೆ ಬೇರೆ ಹೊಂದಲ್ಲ, ಅವರ ವಿಶೇಷ ನಿಯಮ. ಹಾಗೆ ಯಾವ ನಿಯಮ ಆದರೂ ಜನರಲ್ ಆಗಿ ಮಾಡ್ತೀವಿ. ಎನಿ ಜನರಲ್ ರೂಲ್ ಹ್ಯಾಸ್ ಡೆಫಿನೆಟ್ಲಿ ಆಸ್ ಎಕ್ಸೆಪ್ಷನ್ಸ್. ಯಾವುದೇ ಸಾಮಾನ್ಯ ನಿಯಮ ಮಾಡಲಿ, ಇದಕ್ಕೆ ಸಂಸ್ಕೃತದಲ್ಲಿ ವ್ಯಾಕರಣಶಾಸ್ತ್ರದಲ್ಲಿ ಉತ್ಸರ್ಗ, ಅಪವಾದ. ಉತ್ಸರ್ಗ ಅಂದರೆ ಸಾಮಾನ್ಯ ನಿಯಮ, ಅಪವಾದ ಅಂದರೆ ಎಕ್ಸೆಪ್ಷನ್. ಉತ್ಸರ್ಗ ಯಾವುದೇ ಉತ್ಸರ್ಗ, ತಾಕಿ ಸಾ ತಾಕಿ ಕೆಳಗೆ ಸಾವತ್ತು ಹಾಕ್ತೀವಿ ನೋಡಿ, ಕನ್ನಡದಲ್ಲಿ ಬರೆದಿದ್ದರೆ ತಾಕಿ ಸಾವತ್ತು, ಉತ್ಸರ್ಗ. ಉತ್ಸರ್ಗ ಉತ್ಸರ್ಗ ನಿಯಮ ಮಾಡಿದ್ದರೆ ಅದಕ್ಕೆ ಅಪವಾದಗಳು ತಪ್ಪಲ್ಲ, ಇದ್ದೇ ಇರುತ್ತವೆ. ಆದ್ದರಿಂದ ಇಲ್ಲಿ ಲಾ ಪ್ರಯೋಗವು ಎಲ್ಲಿ ಕಂಡು ಬರಲ್ಲ. ಆದರೂ ಇದು ಏಕೆಂದರೆ ಇಕ್ನಲ್ಲಿ ಈ ಊರು ನಂತರ ಲಾ ಇದ್ದೇ ಇದೆ, ಅದನ್ನು ಸೇರಿಸಿಬಿಟ್ಟರು. ಅದರಿಂದ ಒಂದೇ ಒಂದು ಉದಾಹರಣೆ ಕಂಡು ಬರುತ್ತದೆ. ಲಾ ಆ ಇಟ್ಟರೆ ಲಾಕೃತಿ ಅಷ್ಟೇ. ಲು ಇದೆ, ಅದಕ್ಕೆ ಆ ಅಚ್ಚಿದೆ. ಲೂಕೆ ಆ ಲೂಕೆ ಆ ಬಂದರೆ ಏನಾಗ್ತದೆ, ಲಾ ಆಗಿಬಿಡ್ತದೆ. ಲ ಅಂದರೆ ಸ್ವರ, ಅದು ಲಾ ಹಲ್ಲಾಗಿಬಿಡ್ತದೆ, ವ್ಯಂಜನ ಆಗುತ್ತದೆ. ಆಕೃತಿ ಲಾಕೃತಿ ಅಷ್ಟೇ, ಅದೊಂದೇ ಉದಾಹರಣೆ. ಸೊ ಇಲ್ಲಿ ಇಕೋ ಎಣಚಿ ಸೂತ್ರ, ಅದರ ಏನದು, ಅದಕ್ಕೆ ಇಕೋ ಎಣಚಿಯು ಸಂಧಿ ಸೂತ್ರ, ಅದಕ್ಕೆ ಏನು ಹೇಳ್ತೀವಿ ಪರಿಭಾಷಾ ಸೂತ್ರಗಳು 3. ಅದಾದ ನಂತರ ಕೆಲವು ವೈಕಲ್ಪಿಕ ರೂಪಗಳು. ಇದು ನಿಜವಾಗಿ ಅಚ್ಚು ಸಂಧಿ ಅಲ್ಲ, ಯಾಕಂದರೆ ಈ ಧಕಾರ ಅದೆಲ್ಲ ವ್ಯಂಜನ ಸಂಧಿ, ಹಲ್ ಸಂಧಿ. ಆದರೂ ಕೆಲವು ಪ್ರಯೋಗಗಳಿವೆ ಎಂದು ಅವರು ಗ್ರಂಥಕರ್ತರು ಬರೆದಿದ್ದಾರೆ. ಅದರಿಂದ ಅದು ನಾವು ಕಲ್ತ್ಕೊಂಡಿದ್ದೇವೆ. ಅದರಿಂದ 4 ರೂಪಗಳಾಯಿತು. ಈಗ ಮುಂದಿಂದು ಏಚೋ ಅಯವಾಯಾವಹ, ಏಚ್ಗೆ ಅಯವಾಯಾವ ಸಂಧಿ ಆಗುತ್ತದೆ, ಅದರ ಹೆಸರೇ ಅಯವಾಯಾವ. ಈ ಸೂತ್ರವನ್ನು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇದು ನೋಡ್ತೀನಿ ನಾನು, ಇದು ಏನಕ್ಕೆ ಏನು ಮಾಡಬೇಕು, ನಮ್ಮ ಈ ಬೋರ್ಡ್ ಮೇಲೆ ಬರೆದರೆ ಇನ್ನು ಸ್ವಲ್ಪ ಸ್ಪಷ್ಟವಾಗ್ತಿತ್ತು. ನಾನು ಇನ್ನೊಂದು ಪೆನ್ ನೋಡ್ತೀನಿ, ಅಲ್ಲಿ ಆಫೀಸ್ನಲ್ಲಿ ಕೇಳ್ತೀನಿ, ಆಶ್ರಮ ಆಫೀಸ್ನಲ್ಲಿ. ಆಯಿತು. ಓಂ.